ಬರೀ 110 ರಾಯಲ್ ಬಿರಿಯಾನಿ ಬರೀ 110 ಕಾಂಬೋ ಆಫರ್ ಸರ್. 110 ರೂಪಾಯಿಗೆ ನಿಮಗೆ ಚಿಕನ್ ಬಿರಿಯಾನಿ, ಗುಂಟೂರು ಚಿಕನ್, ಕಬಾಬ್ ಮತ್ತೆ ಒಂದು ಮೊಟ್ಟೆ ಸೇದೆ ಬನ್ನಿ ಸರ್. ರಾಯಲ್ ಬಿರಿಯಾನಿ ಕಾಂಬೋ ಆಫರ್, ಬರೀ ರಾಯಲ್ ಬಿರಿಯಾನಿ ಕಾಂಬೋ ಆಫರ್ 110 ರಾಯಲ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಬಿಸಿ ಬಿಸಿ ಬಿರಿಯಾನಿ. ಅಕ್ಕ ಬನ್ನಿ ಅಣ್ಣ, ಅಕ್ಕ ಬನ್ನಿ, ಬಿಸಿ ಬಿಸಿ. ನಮಸ್ಕಾರ. ನಮ್ಮ ಟಾಕ್ಸ್ ವಿತ್ ಚಾನೆಲ್ ನೋಡ್ತಿರುವಂತ ಎಲ್ಲ ವೀಕ್ಷಕರು ಕೂಡ ವೀಕ್ಷಕರೇ, ಇವತ್ತು ನಾವು ಬಂದಿದ್ದೀವಿ ಮೈಸೂರಿನ ವಿಶ್ವವಿಖ್ಯಾತ ಮೈಸೂರು ದಸರಾ 2025 ಆಹಾರ ಮೇಳ ಕಾರ್ಯಕ್ರಮದಲ್ಲಿ. ಏನು ಆಹಾರ ಅಂತೀರಂದ್ರೆ, ಇವತ್ತು ನಾವು ಒಂದು ಸೀರೀಸ್ ಆಗಿ ನಾನ್ ವೆಜ್ ಮಾಂಸಾಹಾರ ಊಟಗಳು ಕರ್ನಾಟಕದಲ್ಲಿ ಫೇಮಸ್ ಆಗಿರುವಂಥ ಎಲ್ಲ ಥರ ಬಿರಿಯಾನಿಗಳು ಇವತ್ತು ಆಹಾರ ಮೇಳದಲ್ಲಿದೆ. ಆ ಎಲ್ಲ ಬಿರಿಯಾನಿಗಳನ್ನ ಕೂಡ ನಿಮಗೆ ತೋರಿಸೋಣ, ಟೇಸ್ಟು ಮಾಡೋಣ ಅಂತೇಳಿ ಬರ್ತಾ ಇದ್ದೀವಿ. ಬನ್ನಿ, ಯಾವ್ಯಾವ ಥರ ಬಿರಿಯಾನಿಗಳಿದೆ, ಏನೇನು ಬಿರಿಯಾನಿಗಳಿದೆ ಅಂತ ತೋರಿಸೋಣ, ತಿನ್ನೋನು ಕೂಡ ಮಾತಾಡ್ಸೋಣ ಬನ್ನಿ. ನಮಸ್ತೆ, ನನ್ನ ಹೆಸರು ಯಶಸ್ವಿನಿ ಅಂತ. ನಮ್ಮ ಸ್ಟಾಲ್ ಬಂದು ಕರಾವಳಿ ಬೈಟ್ಸ್. ಸ್ಟಾಲ್ ನಂಬರ್ ಬಂದು 99. ನಮ್ದು ಫಸ್ಟ್ನೇದು. ಹಾ ಹೌದು ಸರ್, ಇದೇ ಮೊದಲನೇ ಸ್ಟಾಲ್ ನಾನ್ ವೆಜ್ ಅಲ್ಲಿ. ಓಕೆ ಓಕೆ. ಏನೇನು ಸಿಗ್ತಾ ಇದೆ ಮೇಡಮ್ ನಿಮ್ಮಲ್ಲಿ? ಇಲ್ಲಿ ಬಂದು ನಮಗೆ ವಚ್ಚಾವ್ಗೆ, ಆಮೇಲೆ ಕೋರಿ ರೋಟಿ, ತಟ್ಟೆ ಇಡ್ಲಿ ವಿತ್ ಚಿಕನ್ ಕರಿ, ನೀರ್ ದೋಸೆ, ಆಮೇಲೆ ಫಿಶ್ ತವಾ ಫ್ರೈ, ಜಿಲೇಬಿ ಸ್ಲೈಸ್ 2 ತರನೂ ಇದೆ, ಬಾರ್ಬಿಕ್ಯೂ ಇದೆ, ಮತ್ತೆ ಎಲ್ಲ ತರ ಇದೆ ಸರ್. ನಾಟಿ ಸ್ಟೈಲ್ ಮಸಾಲಾ ನಮ್ದು, ಬನ್ನಿ ಟ್ರೈ ಮಾಡಿ. ಎಲ್ಲ ಕರಾವಳಿ ಶೈಲಿ ರುಚಿನೇ ಇರುತ್ತೆ ಮೇಡಮ್. ಎಲ್ಲ ಜನಗಳು ರಿಪ್ಲೈ ಹೇಗಿದೆ ಮೇಡಮ್ ಈಗ? ಸರ್ ತುಂಬಾ ಚೆನ್ನಾಗಿದೆ, ಮತ್ತೆ ಕೇಳಿ ಮಾಡಿಸ್ಕೊಳ್ಳೋರು ಇದಾರೆ. ನಿನ್ನೆ ಬಂದವ್ರು ಮತ್ತೆ ಇವತ್ತು ಬಂದು ತಿಂತಾ ಇದಾರೆ. ರಿಪೀಟ್ ಆಗ್ತಾ ಇದ್ದಾರೆ. ಹೌದು. ಓಕೆ ಮೇಡಮ್, ನಿಜವಾಗ್ಲೂ ಮೈಸೂರು ದಸರಾದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರೆ ಲೈವ್ ಆಗಿ ಆನ್ ಸ್ಪಾಟ್ ಅಲ್ಲೇ ಮಾಡ್ತಾ ಇರೋದು. ಎಲ್ಲ ನಾಟಿ ಸ್ಟೈಲ್ ಮಸಾಲಾ, ಎಲ್ಲ ಹೋಮ್ ಮೇಡ್ ಮಸಾಲಾ ಹಾಕಿ ಮಾಡ್ತಾ ಇರೋದು. ಬನ್ನಿ ಟ್ರೈ ಮಾಡಿ. ಅಂಡ್ ನಮ್ದು ಸ್ಟಾಲು ಇದೆ, ಎನಿ ಟೈಮ್ ಎನಿವನ್ ಕ್ಯಾನ್ ಕಮ್. ಕರ್ನಾಟಕ ಬಾರ್ಬಿಕ್ಯೂ ಅಂತ, ಯಾವಾಗ್ಲಾರು ಬನ್ನಿ ಟ್ರೈ ಮಾಡಿ. ಮೈಸೂರಲ್ಲಿ ಹೊಸ DC ಆಫೀಸ್ ಪಕ್ಕದಲ್ಲೇ ಇದೆ. ಮೇಡಮ್ ನಮಸ್ತೆ, ತಮ್ಮ ಹೆಸರು ಮೇಡಮ್? ನಿಖತ್ ಅಂತ ಸರ್. ಮೇಡಮ್, ಈ ಸ್ಟಾಲ್ ನೇಮ್ ಏನಂತ ಹೇಳಿ? ಸರ್, ಅರೇಬಿಯನ್ ಬಿರಿಯಾನಿ, ಸ್ಟಾಲ್ ನಂಬರ್ 100 ಸರ್. 100 ಅಂದ್ರೆ ಇಲ್ಲಿಂದನೇ ನಾನ್ ವೆಜ್ ಸ್ಟಾರ್ಟ್ ಆಗ್ತಾ ಇರೋದು ಅನ್ಸುತ್ತೆ. ಹೌದು ಸರ್. ಇಲ್ಲಿ ಮೇಡಮ್, ಅರೇಬಿಯನ್ ಬಿರಿಯಾನಿ ಅಂತಂದ್ರೆ ಅರಬ್ ಕಂಟ್ರಿಯಿಂದ ಮಾಡ್ತಾರಲ್ಲ ಆ ತರ ಬಿರಿಯಾನಿನ? ಹೌದು ಸರ್, ಆ ತರನೇ ಬಿರಿಯಾನಿ. ಅರಬ್ ಕಂಟ್ರಿಯಲ್ಲಿ ಟೇಸ್ಟ್ ಏನಿರುತ್ತೆ ಎಲ್ಲ ಹೋಮ್ ಮೇಡ್ ಮಸಾಲಾ, ನೋ ಕಲರ್ ಆಡೆಡ್, ನೋ ಆರ್ಟಿಫಿಷಿಯಲ್ ಕಲರ್ಸ್, ಎಲ್ಲ ಹೈಜೀನ್ ಮಾಡ್ತೀವಿ ಸರ್. ಅಂದ್ರೆ ಅರಬ್ ಕಂಟ್ರಿಲಿ ಸ್ಪೆಷಲ್ ಆದಂತ ಬಿರಿಯಾನಿ ನಮ್ಮ ಮೈಸೂರು ದಸರಾದಲ್ಲಿ. ಹೌದು ಸರ್, ಇಟ್ಟಿದೀವಿ ಸರ್. ಇದಕ್ಕೆ ರೆಸ್ಪಾನ್ಸ್ ಹೇಗ್ ಬರ್ತಾ ಇದೆ ಮೇಡಮ್? ಸರ್ ತುಂಬಾ ಚೆನ್ನಾಗಿದೆ ಸರ್ ರೆಸ್ಪಾನ್ಸ್ ಎಲ್ಲ. ಇದು ಲಾಸ್ಟ್ 5 years ಇಂದ ಮಾಡ್ತಾ ಇದೀವಿ ಸರ್. ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ ಸರ್. ಲಾಸ್ಟ್ ಇಯರ್ ಬಂದಿದ್ರು ಅವರು, ಈ ಸರಿನೂ ಬಂದು ತಿಂತಾ ಇದಾರೆ ಸರ್. ಏನು ಈ ಅರೇಬಿಯನ್ ಬಿರಿಯಾನಿ ಸೆಂಟರ್ ಏನೇನು ಸಿಗ್ತಾ ಇದೆ ಮೇಡಮ್ ನಿಮ್ಮಲ್ಲಿ? ಸರ್, ಅರೇಬಿಯನ್ ಬಿರಿಯಾನಿ ಸಿಗುತ್ತೆ, ಅದು 119 ಸರ್. ಕಾಂಬೋ ಸಿಗುತ್ತೆ ಸರ್, ಕಾಂಬೋ 199. 190 ಏನೇನು ಕೊಡ್ತೀರಾ ಮೇಡಮ್? 199ಗೆ ಸರ್ ಅರೇಬಿಯನ್ ಬಿರಿಯಾನಿ ವಿತ್ ಕಬಾಬ್, ವಾಟರ್ ಬಾಟಲ್, ಕೋಲ್ಡ್ ಡ್ರಿಂಕ್, ಸ್ವೀಟ್ ಸಿಗುತ್ತೆ ಸರ್. ಇಷ್ಟೆಲ್ಲ ಸೇರಿ 199 ಸರ್. ಓಕೆ ಓಕೆ. ಈ ಸ್ಟಾಲ್ ನಂಬರ್ ಏನು ಮೇಡಮ್ ಇದು? ಸರ್ 100 ಸರ್. ಇದು ಜನಗಳ ಒಂದು ರಿಯಾಕ್ಷನ್ ಹೇಗಿದೆ ಮೇಡಮ್ ನಿಮ್ ಬಿರಿಯಾನಿ? ಜನಗಳ ರಿಯಾಕ್ಷನ್ ಹೇಗಿದೆ ಬಿರಿಯಾನಿಗೆ? ಸರ್ ಚೆನ್ನಾಗಿದೆ ಸರ್. ಇವತ್ತು ಬರ್ತಾ ಇದ್ದಾರೆ, ನಾಳೆನೂ ಬರ್ತಾ ಇದ್ದಾರೆ. ಅದೇ ಸೇಮ್ ಜನಗಳು ಎಲ್ಲ ಬಂದು ತಿಂತ ಹೋಗ್ತಾ ಇದ್ದಾರೆ ಸರ್. ಓಕೆ ಮೇಡಮ್, ಪಾರ್ಸಲ್ ಕೂಡ ತಗೊಂಡು ಹೋಗ್ತಾ ಇದ್ದಾರೆ ಸರ್. ಪಾರ್ಸಲ್ ಹೋಗ್ತಾ ಇದೆ? ಹೌದು ಸರ್. ಓಕೆ ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸರ್. ವೀಕ್ಷಕರೇ, ಈ ಅರೇಬಿಯನ್ ಬಿರಿಯಾನಿಯನ್ನ ನಾವು ಕೂಡ ಟೇಸ್ಟ್ ಮಾಡ್ತಾ ಇದೀವಿ. ಯಾವ ತರ ಟೇಸ್ಟ್ ಬಿರಿಯಾನಿಗಳನ್ನ ಟೇಸ್ಟ್ ಮಾಡಿದೀವಿ, ಟೇಸ್ಟ್ ನೋಡೋಣ. ಒಂಥರ ವಿಶೇಷವಾಗಿದೆ. 106 ತರ ಬಿರಿಯಾನಿಗಳು ತಿಂದಿದ್ದೀವಿ. ಈ ಬಿರಿಯಾನಿ ಒಂದ್ ರೀತಿ ತುಂಬಾ ಖಾರ ಸ್ಪೈಸಿಯಾಗಿ ಸಖತ್ತಾಗಿದೆ, ಚೆನ್ನಾಗಿದೆ. ವೀಕ್ಷಕರೇ, ಈ ಅರೇಬಿಯನ್ ಬಿರಿಯಾನಿಯಲ್ಲಿ 2 ಸ್ವೀಟ್ ಇದೆ, ಆಫ್ಘಾನಿ ಸ್ವೀಟು ಮತ್ತೆ ಸಾಯಿ ತುಕಡ ಅಂತ ಹೇಳಿ. ಹೆಸರೇ ಒಂಥರ ಚೆನ್ನಾಗಿದೆ, ಸಾಯಿ ತುಕಡ ಅಂತ ಹೇಳಿ. ಅರೇಬಿಯನ್ ಒಂದು ಸ್ವೀಟ್ ಅಂತ ಇದು, ಆಫ್ಘಾನಿ ಸ್ವೀಟ್ ಅಂತ ಇದು. ಹೇಗಿದೆ ನೋಡೋಣ ತಡ್ರಿ. ಅದು ಚಿಕ್ಕದಾದ ಗಡಿಗೆಯಲ್ಲಿ ಕೊಡ್ತಿದ್ದಾರೆ, ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಟೇಸ್ಟ್ ಹೇಗಿದೆ ನೋಡೋಣ. ಇದು ಹೇಗಿದೆ ಅಂತಂದ್ರೆ, ನಮ್ ಕಡೆ ಒಂದ್ ರೀತಿ ಪಾಯಸ ಮಾಡ್ತಾರೆ, ಜಾಸ್ತಿ ಬೆಲ್ಲ ಹಾಕಿ ಮಾಡ್ತಾರೆ. ಈ ಕಡೆ ಜಾಸ್ತಿ ಸ್ವೀಟು ಇಲ್ಲ, ಈ ಕಡೆ ಇಲ್ಲ. ಆ ತರ ಮಾತ್ರ ಈ ತರ ಗಡಿಗೆಯಲ್ಲಿ ಕೊಡ್ತಾ ಇರೋದೇ ಸಕ್ಕ ಸ್ವೀಟು, ಟೇಸ್ಟ್ ಆಗಿದೆ. ಮತ್ತೆ ಒಂದು ಸ್ಪೆಷಲ್ ಆಗಿದೆ, ತುಂಬಾ ಕೋಲ್ಡ್ ಆಗಿದೆ. ಅದಲ್ದೇನೆ ಇಲ್ಲಿ ಇನ್ನೊಂದು ಸಾಯಿ ತುಕಡ ಅಂತ ಕೊಡ್ತಿದ್ದಾರೆ, ಬ್ರೆಡ್ ಅಲ್ಲಿ ಹಾಕಿ ಮಾಡ್ಕೊಡ್ತಾ ಇರೋದಂತೆ. ಇದು ಹೇಗಿದೆ ಅಂತ ಒಂದ್ ಸ್ವಲ್ಪ ಟೇಸ್ಟ್ ನೋಡೋಣ. ಸಾಯಿ ತುಕಡ ಅಂತ ಹೇಳಿ, ಹೇಗಿದೆ ಟೇಸ್ಟ್ ನೋಡೋಣ. ಬೆಂಕಿ ಆಗೈತೆ, ಸೂಪರ್ ಆಗೈತೆ ನಿಜವಾಗ್ಲೂ ಕೂಡ. ಈ ಸಾಯಿ ತುಕಡ ಅನ್ನೋದು ಜೊತೆಗೆ ಇದು ಏನಂತಂದ್ರೆ, ಇದೇನೇನೋ ಹಾಕಿ ಬ್ರೆಡ್ ಮತ್ತೆ ಹಾಲು ಎಲ್ಲ ಸ್ವೀಟ್ ಎಲ್ಲ ಹಾಕಿ ಸಖತ ಮಾಡಿದ್ದಾರೆ. ಬನ್ನಿ ತಿನ್ನಿ. ಆಹಾರ ಮೇಳ ದಸರಾಗೆ ಬಂದಿದ್ದೀವಿ. ಏನ್ ತಗೊಂಡಿದ್ದೀರಾ ಮೇಡಮ್? ಇದು ಅರೇಬಿಯನ್ ಬಿರಿಯಾನಿ ತಗೊಂಡಿದ್ದೀವಿ. ಯಾವುದು? ಅರೇಬಿಯನ್ ಬಿರಿಯಾನಿ. ಟೇಸ್ಟ್ ಹೇಗಿದೆ ಮೇಡಮ್? ತುಂಬಾ ಚೆನ್ನಾಗಿದೆ, ನೋಡಕ್ಕೂ ಚೆನ್ನಾಗಿದೆ. ನಾವಂತೂ ಅರೇಬಿಯನ್ ಹೋಗಕ್ ಆಗಲ್ಲ, ಅರೇಬಿಯನ್ ಬಿರಿಯಾನಿ ಸಿಗ್ತಾ ಇದೆ, ತಿಂದಿದ್ದೀವಿ. ತುಂಬಾ ಚೆನ್ನಾಗಿದೆ, ನೋಡಕ್ಕೂ ತುಂಬಾ ಚೆನ್ನಾಗಿದೆ. ಹೌದು ಹೇಳಿ ಸರ್. ಇದು ಸರ್ ಸ್ಟಾಲ್ ನೇಮ್ ಬಂದು ಬಿರಿಯಾನಿ ಬಫೆಟ್ ಶಾದಿಕಿ ಬಿರಿಯಾನಿ ಅಂತ. ಸಾದಿಕಿ ಬಿರಿಯಾನಿ. ಸಾದಿಕಿ ಬಿರಿಯಾನಿ ಅಂತಂದ್ರೆ ಸರ್? ಅದೇ ಸರ್, ಮದ್ವೆ ಊಟ, ಮುಸ್ಲಿಂ ಸ್ಟೈಲ್ ಮದ್ವೆಗಳಿರುತ್ತಲ್ಲ, ಅದು ಮಾಡೋ ಬಿರಿಯಾನಿ ಕೊಡ್ತಾ ಇದ್ದೀರಾ?
ತರ ನಿಮ್ ಸ್ಟಾಲ್ ನೇಮ್ ಏನು ಸರ್ ಇದು? ಸರ್ ಸ್ಟಾಲ್ ನೇಮ್ ಬರ್ಗರ್ ಬಫೆಟ್, ಇದು ಬಿರಿಯಾನಿ ಬಫೆಟ್ ಅಂತ ಸರ್. ಸ್ಟಾಲ್ ನಂಬರ್ ನಂಬರ್ 102 ಸರ್. 102. ಏನೇನ್ ಸಿಗ್ತಾ ಇಲ್ಲಿ ಇದೆ ನಮ್ಮ ಸ್ಪೆಷಲ್ ಹೈದರಾಬಾದಿ ಶಾಹಿ ಬಿರಿಯಾನಿ ಸರ್. ಆಮೇಲೆ ಈ ಕಡೆ ನೋಡ್ಕೊಂಡು ಹೇಳಿ, ಈ ಕಡೆ ನೋಡ್ಕೊಂಡು ನನಗೆ ಹೇಳಿ. ಆಮೇಲೆ ಚಿಲ್ಲಿ ಚಿಕನ್ 65 ಮತ್ತೆ ಮೊಜಿತೋ ಕೊಡ್ತೀವಿ. ಆಮೇಲೆ ಕಾಂಬೋ ತಗೊಂಡ್ರೆ ಚಿಕನ್ 65 ಚಿಲ್ಲಿ ಚಿಕನ್ ಮತ್ತೆ ಶಾಹಿ ಬಿರಿಯಾನಿ ಅಂಡ್ ಮೊಜಿತೋ ಕೊಡ್ತೀವಿ ಸರ್. ಇಷ್ಟೆಲ್ಲ ಕಾಂಬೋ ಸಿಗ್ತಾ ಇದೆ. ಕಾಂಬೋ ಸಿಗ್ತಿದೆ ಸರ್. 200 ಐಟಮ್ಗಳು ನಿಮ್ಮ ಹತ್ರ ಸಿಗ್ತಾ ಇದೆ. Yes, sir. ಜನಗಳ ಒಂದು ಫೀಡ್ಬ್ಯಾಕ್ ಹೇಗೆ ಬರ್ತಾ ಇದೆ ಸಾದಿಕಿ ಚೆನ್ನಾಗಿ ಬಿರಿಯಾನಿ? ಬರ್ತಿದೆ ಸರ್. ರಿಪೀಟೆಡ್ ಕಸ್ಟಮರ್ಸ್ ಬರ್ತಾವ್ರೆ ಇಲ್ಲೆಲ್ಲ. ಎಲ್ಲಾ ತರ ಜನ ಬರ್ತಾ ಇದೆ. ಎಲ್ಲಾ ತರ ಜನನು ಬರ್ತಾವ್ರೆ. ರಿಪೀಟೆಡ್ ಕಸ್ಟಮರ್ಸ್ ಜಾಸ್ತಿ ಬರ್ತಾವ್ರೆ ನಮ್ಮ ಹತ್ರ. ಎಷ್ಟೊತ್ತಿಂದ ಎಷ್ಟೊತ್ತು ಗಂಟೆ ಇರುತ್ತೆ? ಸರ್ ಮಾಮೂಲಿ ಬೆಳಗ್ಗೆ 11:30 ಇಂದ ಸ್ಟಾರ್ಟ್ ಆಗುತ್ತೆ ಸರ್. ಬಿರಿಯಾನಿ ಎಲ್ಲ ರೆಡಿ ಆಗ್ಬಿಟ್ಟು ನೈಟ್ 10 ತನಕ ಇರುತ್ತೆ. 10:30. ಸರ್ ನಮಸ್ತೆ, ತಮ್ಮ ಹೆಸರು? ನನ್ನ ಹೆಸರು ಸುಲ್ತಾನ್. ನಿಮ್ಮ ಸ್ಟಾಲ್ ನೇಮ್ ಏನಂತ ಸರ್ ಇದು? ಸುಲ್ತಾನ್ ಅಂತ. ಹೌದು. ಸೂಪರ್. ಏನೇನ್ ಸಿಗ್ತದೆ ಸರ್ ನಿಮ್ಮಲ್ಲಿ? ನಮ್ಮ ಹತ್ರ ಎಲ್ಲ ಚಿಕನ್ ಐಟಮ್. ಕರ್ನಾಟಕ ಅಲ್ಲೇ ಫಸ್ಟ್ ಟೈಮ್ ದಸರಾ ಆಹಾರ ಮೇಳದಲ್ಲಿ ಫಸ್ಟ್ ಟೈಮ್ ನಮ್ಮ ಹತ್ರ ಸಿಗೋ ವೆರೈಟಿ ಎಲ್ಲೂ ಸಿಗಲ್ಲ. ಏನೇನ್ ನಾರ್ಮಲ್ ಆಗಿ ಚಿಕನ್ ಅಲ್ಲಿ ನೀವು ಕಲ್ಮಿ ತಿಂದಿರ್ತೀರಾ, ಕಬಾಬ್ ತಿಂದಿರ್ತೀರಾ, Okay. ಫ್ರೈ, ಆಮೇಲೆ ಮಸಾಲಾ ಐಟಮ್ ತಿಂದಿರ್ತೀರಾ. ನಮ್ಮ ಹತ್ರ ಹೊಸ ಐಟಮ್ ಇದೆ. ಏನು ಅಂದ್ರೆ ಚಿಕನ್ ರಷ್ಯನ್ ಕಬಾಬ್, ಚಿಕನ್ ರಷ್ಯನ್ ಸ್ಟಿಕ್, ಚಿಕನ್ ಕ್ಯಾಂಡಿ, ಚಿಕನ್ ಚಾಕ್ಲೇಟಿ ಕ್ಯಾಂಡಿ, ಚಿಕನ್ ರೋಲ್ ಎಲ್ಲ ಫಸ್ಟ್ ಟೈಮ್ ಇಷ್ಟು ವೆರೈಟಿ. ಚಿಕನ್ ರಷ್ಯನ್ ಕಬಾಬ್, ಚಿಕನ್ ರಷ್ಯನ್ ಸ್ಟಿಕ್, ಚಾಕ್ಲೇಟಿ ಕ್ಯಾಂಡಿ, ಚಿಕನ್ ಲಾಲಿಪಾಪ್, ಚಿಕನ್ ಕಟ್ಲೆಟ್, ಚಿಕನ್ ಬರ್ಗರ್, ಚಿಕನ್ ರೋಲ್ ಎಲ್ಲ ಯಾವುದೇ ತಗೊಳ್ಳಿ 4 ಪೀಸ್ಗೆ 150 ರೂಪಾಯಿ. 150. ನಿಮ್ ಸ್ಟಾಲ್ ನಂಬರ್ ಏನ್ ಸರ್ ಇದು? 103. 103. ಆಮೇಲೆ ಬಾರ್ಬಿಕ್ಯೂ ಐಟಮ್ ಅಲ್ಲಿ ನಿಮ್ಗೆ ಚಿಕನ್ ವಿಂಗ್ಸ್ ಸಿಗತ್ತೆ, ಚಿಕನ್ ಲಾಲಿಪಾಪ್ ಸಿಗತ್ತೆ, ಚಿಕನ್ ಶೀಕ್ ಕಬಾಬು ಸಿಗತ್ತೆ. ಅದು 200 ರೂಪಾಯಿಗೆ 2 ಪೀಸ್. ಇವು ಡೈಲಿ ಬಾರ್ಬಿಕ್ಯೂ ಡೈಲಿ ಇರುತ್ತೆ. ಎಲ್ಲ ನಮ್ಮ ಬೇರೆ ಎಲ್ಲ ವೆರೈಟಿ ಇದೆ ಅಲ್ಲ, ಅದೆಲ್ಲ ಫಸ್ಟ್ ಟೈಮ್ ಕರ್ನಾಟಕ ಅಲ್ಲೇ ಫಸ್ಟ್ ಟೈಮ್ ಚಿಕನ್. ಬೇರೆ ಬೇರೆ ಊರಿಂದ ಬೇರೆ ಬೇರೆ ಹಳ್ಳಿಗಳಿಂದ ಎಲ್ಲ ಹಸುವಿಂದ ಒಂದು ಆಹಾರ ಮೇಳಕ್ಕೆ ಬರ್ತಾರೆ. ಸೊ ಅವ್ರಿಗೆ ಯೂಸ್ಫುಲ್ ಆಗ್ಲಿ ಅಂತ ಅಂದ್ಬಿಟ್ಟು 90 ರೂಪಾಯಿದು ಹಾಗೇನೆ 110 ರೂಪಾಯಿ ಕೊಡ್ತಾ ಇದೀವಿ ಸರ್. ನನ್ನ ಹೆಸರು ಕಿರಣ್ ಅಂತ. ನಿಮ್ಮ ಸ್ಟಾಲ್ ನೇಮ್ ಏನಂತ ಸರ್? ನಮ್ದು ನೀವು ನೋಡ್ಬೋದು ಮರಿಯಪ್ಪ ಮೆಸ್ ಅಂತ ಅಂದ್ಬಿಟ್ಟು. ಏನೇನು ವಿಶೇಷ ಇಲ್ಲಿ ಸರ್? ಇಲ್ಲಿ ಕಾಂಬೋ ಆಫರ್ ಇದೆ. 90 ರೂಪಾಯಿನ ಕಾಂಬೋ ಇದೆ, ಹಾಗೇನೆ 110 ರೂಪಾಯಿನ ಕಾಂಬೋ ಇದೆ ಸರ್. ಈ ಕಾಂಬೋ ಆಫರ್ ನಾವು ಏನಕ್ಕೆ ನಾವು ಯೂಸ್ ಮಾಡಿದೀವಿ ಅಂತ ಅಂದ್ರೆ ಸರ್, ಇಲ್ಲಿ ಹಳ್ಳಿ ಜನ ಬರ್ತಾರೆ, ಹೊರಗಡೆಯಿಂದ ಜನ ಬರ್ತಾರೆ, ಹಾಗೇನೆ ಸಿಟಿ ಜನ ಇರ್ತಾರೆ. ಹೊಸದಾಗಿ ಟ್ರೈ ಮಾಡಿಲ್ಲ ಅಂತ ಅಂದ್ರೆ ಟ್ರೈ ಮಾಡ್ಬೋದು. ಯಾಕಂದ್ರೆ ಅವ್ರಿಗೂ ಯೂಸ್ಫುಲ್ ಆಗ್ಲಿ ಅಂತ ಅಂದ್ಬಿಟ್ಟು ನಾವು ಟ್ರೈ ಮಾಡಿಸ್ತಾ ಇದೀವಿ. 99 ರೂಪಾಯಿ ಏನೇನು ಆಫರ್ ಸರ್? ಬಿರಿಯಾನಿ ರೈಸ್, ಚಿಕನ್ ಕಬಾಬು, ಮೊಟ್ಟೆ ಬರುತ್ತೆ. 100 ರೂಪಾಯಿ ಕೊಡ್ತಾ ಇದೀರಾ? ಹಾ ಸರ್. ನಿಮ್ಗೆ 110 ರೂಪಾಯಿ ನಿಮ್ಗೆ ಚಿಕನ್ ಬಿರಿಯಾನಿ, ಚಿಕನ್ ಕಬಾಬು, ಚಿಕನ್ ಚಾಪ್ಸ್, ಮೊಟ್ಟೆ ನಿಮ್ಗೆ ಚಾಪ್ಸ್ ಎಕ್ಸ್ಟ್ರಾ ಹಾಕ್ತಿವಿ. ಮತ್ತೆ ಮಟನ್ ಬಿರಿಯಾನಿ 199 ರೂಪಾಯಿ ಸರ್. ಇದು ಏನಕ್ಕೋಸ್ಕರ ಮಾಡಿರೋದು ಅಂದ್ರೆ ಹಳ್ಳಿ ಜನಕ್ಕೆ ಯೂಸ್ಫುಲ್ ಆಗ್ಲಿ ಅಂತ ಅಂದ್ಬಿಟ್ಟು ಮಾಡಿರೋದು. ನೀವು ನೋಡ್ಬೋದು, ನೀವು ಸುಮಾರು ಜನ ನಮ್ಮ ಹಳ್ಳಿ ಜನ ಆಗಿರ್ಬೋದು, ಸಿಟಿ ಜನ ಆಗಿರ್ಬೋದು, ಮರಿಯಪ್ಪ ಮೆಸ್ ಫುಡ್ನ ತುಂಬಾ ಇಷ್ಟಪಡ್ತಾರೆ. ಹಾಗೇನೆ ನೀವು ಬಂದು ವಿಸಿಟ್ ಮಾಡಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ಜಸ್ಟ್ ರಾಯಲ್ ಬಿರಿಯಾನಿ 106 ಸ್ಟಾಲ್ ನಂಬರ್ ಬರೀ 110ಗೆ ನಿಮಗೆ 110 ರೂಪಾಯಿಗೆ ನಿಮಗೆ ಚಿಕನ್ ಬಿಸಿ ಬಿಸಿ ಬಿರಿಯಾನಿ, ಗುಂಟೂರು ಚಿಕನ್ ಕಬಾಬು ಮತ್ತೆ ಎಗ್ ಸಿಗುತ್ತೆ ಸರ್. ಬರೀ 110. ತಂದೂರಿ ಐಟಮ್ ಸಿಗುತ್ತೆ ನಿಮ್ಗೆ, ಚಿಕನ್ ಟಿಕ್ಕಾ, ಹರಿಯಾಲಿ ಮತ್ತೆ ಲಾಲಿಪಾಪ್ ತಂದೆ ಬರೀ ಸರ್ 110 ರುಪೀಸ್ಗೆ ನಿಮ್ಗೆ ಕಾಂಬೋ ಆಫರ್ ಸಿಗುತ್ತೆ. ಮಟನ್ ಕಾಂಬೋ ಬಂದು 200 ಸರ್. ಒಂದ್ಸಲ ಟೇಸ್ಟ್ ಮಾಡಿ. ಟೇಸ್ಟ್ ಇಲ್ಲ ಅಂದ್ರೆ ಕಾಸ್ಕೋಬೇಡಿ, ಬನ್ನಿ ಸರ್, ದಯವಿಟ್ಟು ಬನ್ನಿ ಸರ್, ಒಂದ್ಸಲ ಟೇಸ್ಟ್ ಮಾಡಿ. 110 ಬರೀ 110 ರಾಯಲ್ ಬಿರಿಯಾನಿ ಬರೀ 110 ಕಾಂಬೋ ಆಫರ್ ಸರ್. 110 ರೂಪಾಯಿಗೆ ನಿಮ್ಗೆ ಚಿಕನ್ ಬಿರಿಯಾನಿ, ಗುಂಟೂರು ಚಿಕನ್ ಕಬಾಬು ಮತ್ತೆ ಒಂದು ಮೊಟ್ಟೆ ಸೇದೆ. ಬನ್ನಿ ಸರ್, ರಾಯಲ್ ಬಿರಿಯಾನಿ ಕಾಂಬೋ ಆಫರ್. ಬರೀ ರಾಯಲ್ ಬಿರಿಯಾನಿ ಕಾಂಬೋ ಆಫರ್ 110. ಬನ್ನಿ ಸರ್, ಬನ್ನಿ, ದಯವಿಟ್ಟು ವಿಸಿಟ್ ಮಾಡಿ ಸರ್. 110 ಬರೀ 110 ಬನ್ನಿ ಸರ್. ಕಾಂಬೋ ಆಫರ್ ಮಟನ್ ಕಾಂಬೋ 200 ಸರ್. ಬನ್ನಿ ಸರ್, ದಯವಿಟ್ಟು ಬನ್ನಿ, ಟೇಸ್ಟ್ ಮಾಡಿ ಸರ್. ಸರ್ ಬನ್ನಿ ಸರ್, ಬಿಸಿ ಬಿಸಿ ದಮ್ ಬಿರಿಯಾನಿ 5 ನಿಮಿಷ ಆಗಿದೆ. ದಮ್ ಇಳಿಸಿ ಇವಾಗ 5 ನಿಮಿಷ ಸರ್. ಟೇಸ್ಟ್ ಇಲ್ಲ ಅಂದ್ರೆ ಕಾಸ್ಕೋಬೇಡಿ, ಬನ್ನಿ ಮೇಡಮ್. ಟೇಸ್ಟ್ ಇಲ್ಲ ಅಂದ್ರೆ ಕಾಸ್ಕೋಬೇಡಿ. ಬೆಸ್ಸೆ ದಮ್ ಬಿರಿಯಾನಿ, ರಾಯಲ್ ದಮ್ ಬಿರಿಯಾನಿ. ಬನ್ನಿ ಸರ್, ಬೆಸ್ಸೆ ದಮ್ ಬಿರಿಯಾನಿ ಇವಾಗ ಹೇಳ್ಸರ್. ಜಸ್ಟ್ 5 ನಿಮಿಷ ದಮ್ ಹೇಳ್ಸಿರ ಸರ್. ಬನ್ನಿ ಅಣ್ಣ, ರಾಯಲ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಬಿಸಿ ಬಿರಿಯಾನಿ. ಅಕ್ಕ ಬನ್ನಿ ಅಣ್ಣ, ಅಕ್ಕ ಬನ್ನಿ, ಬಿಸಿ ಬಿರಿಯಾನಿ ಇದೆ. ಬನ್ನಿ ರಾಯಲ್ ಬಿರಿಯಾನಿ. ಸರ್ ಮೋಹನ್ ಅಂತ ಸರ್. ಈ ಸ್ಟಾಲ್ ನೇಮ್ ಏನಂತ ಇದು? ಸರ್ ರಾಯಲ್ ಬಿರಿಯಾನಿ ಅಂತ. ರಾಯಲ್ ಬಿರಿಯಾನಿ, ಹೌದು ಸರ್. ಸ್ಟಾಲ್ ನಂಬರ್ ಏನ್ ಸರ್ ಇದು? ಸರ್ 106 ಸ್ಟಾಲ್ ನಂಬರ್. 106. ಏನೇನ್ ಸಿಗ್ತಾ ಇದೆ ನಿಮ್ಮಲ್ಲಿ? ಸರ್ ಚಿಕನ್ ಬಿರಿಯಾನಿ ಇದೆ, ಮಟನ್ ಬಿರಿಯಾನಿ ಇದೆ, ತಂದೂರಿ ಇದೆ, ಕಬಾಬು ಎಲ್ಲ ಸಿಗುತ್ತೆ ಸರ್. ಬನ್ನಿ ಸರ್. ಫಿಶ್ ಇದೆ, ತವಾ ಫಿಶ್. ನಮ್ಮಲ್ಲಿ ರಾಯಲ್ ಬಿರಿಯಾನಿ, ಚಿಕನ್ ಮಟನ್ ಕಾಂಬೋ 2 ಆಫರ್ ಇದೆ. ಒಳ್ಳೊಳ್ಳೆ ಆಫರ್ಗಳು ಕೊಡ್ತಾ ಇದೀವಿ. ಬನ್ನಿ ಸರ್, ಬನ್ನಿ ಮೇಡಮ್, ಬನ್ನಿ. ನಮಸ್ತೆ, ನನ್ನ ಹೆಸರು ದಿಲೀಪ್ ಅಂತ. ನಿಮ್ಮ ಸ್ಟಾಲ್ ನೇಮ್ ಏನಂತ? ಸ್ಟಾಲ್ ನೇಮ್ ಹೊಸಪೇಟೆ ದಮ್ ಬಿರಿಯಾನಿ. ಹೊಸಕೋಟೆ ದಮ್ ಬಿರಿಯಾನಿ ಮೈಸೂರು ತಂದಿದ್ದೀರಾ? ಹೊಸಕೋಟೆ ಅಲ್ಲ, ಹೊಸಪೇಟೆ. ಹೊಸಪೇಟೆ? ಹೌದು. ಹೊಸಪೇಟೆ. ಏನೇನ್ ಸಿಗ್ತಾ ಇದೆ ಇಲ್ಲಿ?
ಚಿಕನ್ ಐಟಮ್ ಸಿಗ್ತೈತೆ ಸರ್. ಚಿಕನ್ ನಾಟಿ ಕೋಳಿ ಸಿಗ್ತೈತೆ, ಕಾಂಬೋ ಸಿಗ್ತೈತೆ. 120 ರೂಪಾಯಿಗೆ 4 ಐಟಮ್ ಸಿಗ್ತೈತೆ. ಏನೇನ್ ಬರ್ತಾ ಇದೆ? 120 ರೂಪಾಯಿ. 120 ರೂಪಾಯಿ ಬಿರಿಯಾನಿ, ಚಾಪ್ಸು, ಕಬಾಬ್, ಮೊಟ್ಟೆ 120 ರೂಪಾಯಿಗೆ. 120 ರೂಪಾಯಿಗೆ. ಬೇರೆ ಬೇರೆ ನಾಟಿ ಕೋಳಿಗೆ ಹೊತ್ಸೋಗೆ ಸಿಗ್ತೈತೆ. ಮಲ್ಲಿಗೆ ಇಡ್ಲಿ, ನೀರ್ ದೋಸೆ ಸಿಗ್ತೈತೆ. ಅದೆಷ್ಟಿದೆ ಆಫರ್? ಅದು ಅದೆಲ್ಲ 99. 99ಕ್ಕೆ ಏನೇನ್ ಕೊಡ್ತಾ ಇದ್ದೀರಾ? ಹೊತ್ಸೋಗೆ ನಾಟಿ ಕೋಳಿ, ಹಾ, ಮಲ್ಲಿಗೆ ಇಡ್ಲಿ ನಾಟಿ ಕೋಳಿ, ನೀರ್ ದೋಸೆ ನಾಟಿ ಕೋಳಿ. ಇನ್ ಬೇರೆ ಇನ್ನೇನಿದೆ ಐಟಮ್? ಬೇರೆ ಅಷ್ಟೇನೆ, ಕಾಂಬೋಲೆ ಫಿಶ್, ಕಬಾಬು ಎಲ್ಲ ಕಬಾಬ್ ಐಟಮ್ಗಳು ಇರೋದಲ್ಲಿ. ಸ್ಪೆಷಲ್ ಐಟಮ್ ಇದೆ. ಅಷ್ಟೇ item. ಸ್ಟಾಲ್ ನೇಮ್ ಎಷ್ಟು? ನಂಬರ್ ಎಷ್ಟು? 107. 107. ಜನಗಳ ಒಂದು ರಿಯಾಕ್ಷನ್ ಹೇಗಿದೆ? ಟೇಸ್ಟ್ ಎಲ್ಲ ಚೆನ್ನಾಗಿದೆ. ಟೇಸ್ಟ್ ಬಂದು ಟೇಸ್ಟ್ ಇದ್ದೀನಿ ಎಲ್ಲ. ವೀಕ್ಷಕರೇ, ಹೊಸಪೇಟೆ ದಮ್ ಬಿರಿಯಾನಿಯಲ್ಲಿ ನಾಟಿ ಕೋಳಿ ಸಾರು ಮತ್ತೆ ಇದೇನಿಗೆ ಕೊಡ್ತಾ ಇದ್ದೀರಾ ಸರ್? ಇದು ನೀರ್ ದೋಸೆ ತಗೋತಾ ಇದೀವಿ. ಟೇಸ್ಟ್ ಹೇಗಿದೆ ನೋಡೋಣ. ಬಿಸಿ ನೋಡಿ. ಯಾಕೆ ಇಷ್ಟೊಂದು ಜನ ಇಲ್ಲಿ ಬರ್ತಾ ಇದ್ದಾರೆ ಅಂದ್ರೆ ಬಿಸಿ ಇಟ್ಕೊಳಕ್ಕೆ ಆಗ್ತಾ ಇಲ್ಲ. ನಾಟಿ ಕೋಳಿ ಸಾರು, ನೀರ್ ದೋಸೆ ಕೊಟ್ಟಿದ್ದಾರೆ. ಟೇಸ್ಟ್ ಹೇಗಿದೆ ನೋಡೋಣ ಬನ್ನಿ. ನಾವು ಕೂಡ ಈಗ ನೀರ್ ದೋಸೆ, ನಾಟಿ ಕೋಳಿ ಸಾಂಬಾರ್ ಕೊಟ್ಟಿದ್ದಾರೆ. ಈ ಹೊಸಪೇಟೆ ದಮ್ ಬಿರಿಯಾನಿಯಲ್ಲಿ ನಾವು ನೀರ್ ದೋಸೆ ಅಂದ್ರೆ ನಮ್ಮ ಈ ಮೈಸೂರು ಭಾಗದಲ್ಲಿ ತುಂಬಾ ರೇಟ್. ಟೇಸ್ಟ್ ಹೇಗಿದೆ ಅಂತ ನೋಡೋಣ. ನೀರ್ ದೋಸೆ ಹೇಗಿದೆ ಟೇಸ್ಟ್? ನಾಟಿ ಕೋಳಿ ನೀರ್ ದೋಸೆ ಟೇಸ್ಟ್ ಹೇಗಿದೆ ನೋಡೋಣ. ಪಕ್ಕ ನಾಟಿ ಕೋಳಿ ಇದೆ. ನಾವೆಲ್ಲ ನಾಟಿ ಕೋಳಿ ತಿಂತೀವಲ್ಲ, ಅಲ್ಲಿ ಬನ್ನಿ ತಿನ್ನಿ, ಎಂಜಾಯ್ ಮಾಡಿ. ನಾಟಿ ಕೋಳಿ ನೋಡಿ ಪೀಸ್ ಹೇಗಿದೆ, ಸಖತ್ತಾಗಿದೆ. ನಾಟಿ ಕೋಳಿ ತಿನ್ನಿ, ಎಂಜಾಯ್ ಮಾಡಿ. ನಮ್ಮ ಹೆಸರು ಶಶಾಂಕ್ ಅಂತ ಸರ್. ನಿಮ್ಮ ಸ್ಟಾಲ್ ನೇಮ್ ಏನಂತ ಸರ್? ನಮ್ಮ ಸ್ಟಾಲ್ ನಂಬರ್ ಬಂದು 108. ನೇಮ್ ಒರಿಜಿನಲ್ ಹೊಸಕೋಟೆ ಆನಂದ್ ದಮ್ ಬಿರಿಯಾನಿ ಅಂತ. ಆನಂದ್ ದಮ್ ಬಿರಿಯಾನಿ. ಹೌದು ಸರ್. ಆಹಾರ ಮೇಳದಲ್ಲಿ ಸರ್, ಆಹಾರ ಮೇಳದಲ್ಲಿ ಹೊಸಕೋಟೆ ಆನಂದ್ ದಮ್ ಬಿರಿಯಾನಿ ತಂದಿದ್ದೀವಿ ಸರ್. ನಮ್ಮ ಮೈಸೂರು ಜನತೆಗೆ ನಮ್ಮ ಟೇಸ್ಟ್ ಕೊಡೋದಕ್ಕೋಸ್ಕರ. ಅಲ್ಲಿ ಏನ್ ಟೇಸ್ಟ್ ಸಿಗುತ್ತೆ ಅದೇ ಟೇಸ್ಟ್ ಇಲ್ಲಿ ನಮ್ಮ ಮೈಸೂರು ಜನತೆಗೆ ಪ್ರತಿಯೊಬ್ಬರಿಗೂ ಸಿಗ್ಲಿ ಅಂತ ತಂದಿದೀವಿ. ಒರಿಜಿನಲ್ ಟೇಸ್ಟ್ ಏನ್ ಟೇಸ್ಟ್ ಇದೆ ಅದೇ ಟೇಸ್ಟ್. ನೋ ಕಾಂಪ್ರಮೈಸ್ ಇನ್ ಟೇಸ್ಟ್ ಆಗಲಿ, ಕಲರ್ಸ್ ಯಾವುದೇ ರೀತಿ ಫುಡ್ ಕಲರ್ಸ್ ಯೂಸ್ ಮಾಡ್ತಾ ಇಲ್ಲ. ಒರಿಜಿನಲ್ ಟೇಸ್ಟ್ ಆಗಿ ಕೊಡ್ತಾ ಇದೀವಿ ಸರ್. ಅದಕ್ಕೆ ಒರಿಜಿನಲ್ ಹೊಸಕೋಟೆ ದಮ್ ಬಿರಿಯಾನಿ ಅಂತ ಹಾಕ್ಬಿಟ್ಟಿದ್ದೀರಾ? ಹೌದು ಸರ್. ಸರ್, ಇಲ್ಲಿ ಏನೇನು ಸಿಗ್ತದೆ ನಿಮ್ಮಲ್ಲಿ? ಸರ್, ಮಾತ್ರ ಚಿಕನ್ ಬಿರಿಯಾನಿ ಕಾಂಬೋ ಸಿಗುತ್ತೆ, ಚಿಕನ್ ಲಾಲಿಪಾಪ್ ಕಾಂಬೋ ಸಿಗುತ್ತೆ ಸರ್, ಚಿಕನ್ ಮತ್ತೆ ಫಿಶ್ ಕಾಂಬೋ ಸಿಗುತ್ತೆ, ಮಟನ್ ಬಿರಿಯಾನಿ ಸಿಗುತ್ತೆ ಸರ್. ಕಾಂಬೋಲಿ ಯಾವ್ಯಾವ ಕಾಂಬೋಲಿ ಏನೇನು ಸಿಗುತ್ತೆ ಹೇಳಿ ಸರ್? ಸರ್, ಒಂದು ಕಾಂಬೋ 1 ಅಲ್ಲಿ ಚಿಕನ್ ಬಿರಿಯಾನಿ ಮತ್ತೆ ಚಿಕನ್ ಕಬಾಬ್ ಸಿಗುತ್ತೆ. ಕಾಂಬೋ 2 ಅಲ್ಲಿ ಚಿಕನ್ ಕಬಾಬ್ ಮತ್ತೆ ಚಿಕನ್ ಲಾಲಿಪಾಪ್ ಸಿಗುತ್ತೆ, ಚಿಕನ್ ಬಿರಿಯಾನಿ ಸಿಗುತ್ತೆ. ಸರ್, ನಮ್ಮ ಹೊಸಕೋಟೆಗೆ ಫೇಮಸ್ ಆಗಿರೋ ಹೊಸಕೋಟೆ ದಮ್ ಬಿರಿಯಾನಿ ಕೊಡ್ತೀವಿ, ಮಟನ್ ದಮ್ ಬಿರಿಯಾನಿ ಕೊಡ್ತಾ ಇದೀವಿ ಸರ್. ಟೇಸ್ಟ್ ಹೇಗಿದೆ ಅಂತ ತಿಂದು ನೋಡಿ ಸರ್. ವೀಕ್ಷಕರೇ, ನಾವು ಈಗ ಹೊಸಕೋಟೆಯಲ್ಲಿ ಫೇಮಸ್ ಆಗಿರುವಂತಹ ದಮ್ ಬಿರಿಯಾನಿ, ಮಟನ್ ದಮ್ ಬಿರಿಯಾನಿ ತಗೊಂಡಿದ್ದೀವಿ. ಆಹಾರ ಮೇಳದಲ್ಲಿ ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಮೊದಲಿಗೆ ರೈಸ್ ತಿನ್ನೋಣ. ಬಿಸಿ ರೈಸು. ಹೊಸಕೋಟೆ ದಮ್ ಬಿರಿಯಾನಿ ಅಂದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ. ಸಖತ್ತಾಗಿದೆ. ಅದಕ್ಕೆ ಇರ್ಬೇಕು ಇಷ್ಟೊಂದು ಜನ ಬರ್ತಾ ಇದ್ದಾರೆ. ಬೆಂಗಳೂರು ಸಿಗ್ತಾ ಇರುವಂತ ಹೊಸಕೋಟೆ ದಮ್ ಬಿರಿಯಾನಿ ಇಲ್ಲಿ ಬಂದಿರೋದಕ್ಕೆ ಇಷ್ಟೊಂದು ಜನ ಬರ್ತಾರೆ. ನೋಡಿ ಎಷ್ಟೊಂದು ಕೊಟ್ಟಿದ್ದಾರೆ. ಪೀಸ್ಗಳೆಲ್ಲ ಎಷ್ಟೊಂದು ಚೆನ್ನಾಗಿದೆ. ಬನ್ನಿ ತಿನ್ನಿ, ಎಂಜಾಯ್ ಮಾಡಿ. ಸಖತ್ತಾಗಿದೆ ನೋಡಿ. ಒಂದೊಂದು ಪೀಸ್ಗಳು ಕೂಡ ಎಷ್ಟು ಚೆನ್ನಾಗಿದೆ. ಹಿಂಗೆ ಸಖತ್ತಾಗಿ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ. ಎಂಜಾಯ್ ಮಾಡಿ. ಸೂಪರ್ ಆಗಿದೆ. ಸರ್, ಸಂಜಯ್ ಅಂತ. ನೀವು ಎಲ್ಲಿ ಅವರು? ಸರ್, ನಾವು ನಂಜನಗೂಡು ಅವರು. ಈಗ ಯಾವ ಬಿರಿಯಾನಿಗೆ ಬಂದಿದ್ದೀರಾ? ಸರ್, ಹೊಸಕೋಟೆ ಒರಿಜಿನಲ್ ದಮ್ ಬಿರಿಯಾನಿ ಅಂತ. ಹೊಸಕೋಟೆ ಒರಿಜಿನಲ್ ದಮ್ ಬಿರಿಯಾನಿ. ನೀವು ಹೊಸಕೋಟೆ ಬಿರಿಯಾನಿ ತಿಂದಿದ್ದೀರಾ? ತಿಂದಿದ್ದೀನಿ ಸರ್. ಅಲ್ಗೂ ಏನೋ ಡಿಫ್ರೆನ್ಸ್ ಇದೆಯಾ? ಡಿಫ್ರೆನ್ಸ್ ಏನಿಲ್ಲ ಸರ್, ಚೆನ್ನಾಗಿದೆ. ಅಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಚೆನ್ನಾಗಿದೆ, ಬಂದು ಟ್ರೈ ಮಾಡಿ ಅಂತ ಹೇಳ್ತೀನಿ. ಸರ್, ನಮಸ್ತೆ. ತಮ್ಮ ಹೆಸರು? ಸರ್, ಲೋಕೇಶ್ ವೈಎಸ್ ಅಂತ ಸರ್. ಸರ್, ನಿಮ್ಮ ಸ್ಟಾಲ್ ನೇಮ್ ಏನಂತ? ಸರ್, ಬೊಂಬು ಬಿರಿಯಾನಿ ಸ್ಟಾಲ್. ಬೊಂಬು ಬಿರಿಯಾನಿ ಅಂತ ಎಲ್ಲ ಬೊಂಬಲೆ ಮಾಡಿರೋಗಿದೆ ಸ್ಟಾಲ್ ಎಲ್ಲ. ಸರ್, ಸ್ಟಾಲ್ ಕೂಡ ಬೊಂಬು ಬಿರಿಯಾನಿ ಮಾಡ್ತೇವೆ, ಬೊಂಬಲೆ ಮಾಡ್ತೀವಿ. ಬೊಂಬು ಬಿರಿಯಾನಿ ಕೂಡ ಬೊಂಬಲೆ ಮಾಡ್ತೇವೆ ಸರ್. ಬೊಂಬಲ್ ಬಿರಿಯಾನಿ ಮಾಡ್ತೀರಾ? ಸರ್, ಎಲ್ಲ ಇಲ್ಲೇ ತಯಾರಾಗುತ್ತೆ ಎಲ್ಲ ಇಲ್ಲೇ ತಯಾರಾಗುತ್ತೆ ಸರ್. ಏನ್ ಸರ್ ಬೇರೆ ಬಿರಿಯಾನಿಗೂ ಇಲ್ಗೂ ಡಿಫ್ರೆನ್ಸ್? ಸರ್, ಬೇರೆ ಬಿರಿಯಾನಿ ಪಾತ್ರೆಲ್ ಮಾಡ್ತಾರೆ, ಸ್ಟವ್ ಅಲ್ಲಿ ಮಾಡ್ತಾರೆ, ಗ್ಯಾಸ್ ಅಲ್ಲಿ ಮಾಡ್ತಾರೆ, ಮತ್ತೆ ಕುಕ್ಕರ್ ಅಲ್ಲಿ ಮಾಡ್ತಾರೆ. ನಾವು ಅದೆಲ್ಲ ಯಾವ್ದು ಯೂಸ್ ಮಾಡಲ್ಲ ಸರ್. ಓನ್ಲಿ ಫಾರ್ ಬೊಂಬು. ಬೊಂಬಲ್ ಮಾಡ್ತೀರಾ ಸರ್? ಅಂದ್ರೆ ಇದು ಬಿದಿರು ಬೊಂಬಿಂದ ಮಾಡ್ತೀವಿ ಸರ್. ಅದಕ್ಕೆ ಫೇಮಸ್ ಅನ್ಸುತ್ತೆ. ಅದಕ್ಕೆ ಫೇಮಸ್ ಸರ್. ಏನೇನ್ ಸಿಗುತ್ತೆ ಸರ್ ನಿಮ್ಮಲ್ಲಿ? ಸರ್, ನಮ್ಮಲ್ಲಿ ನಾಟಿ ಕೋಳಿ ಬೊಂಬು ಬಿರಿಯಾನಿ, ನಾರ್ಮಲ್ ಕೋಳಿ ಬೊಂಬು ಬಿರಿಯಾನಿ, ಮತ್ತೆ ಬಿದ್ರಕ್ಕಿ ಪಾಯಸ, ಮಾಗ್ಲಿ ಬೆರಟಿ, ನಾಟಿ ಕೋಳಿ ಸಾಂಬಾರು, ಮತ್ತೆ ಏಡಿ ಸಾಂಬಾರು, ಮುದ್ದೆ, ಇಷ್ಟೆಲ್ಲ ಸಿಗುತ್ತೆ ಸರ್. ಇವೆಲ್ಲ ನ್ಯಾಚುರಲ್ ಆಗಿ ಮಾಡ್ತೀವಿ. ಇವೆಲ್ಲ ನ್ಯಾಚುರಲ್ ಆಗಿ ಮಾಡ್ತೇವೆ ಸರ್. ಇಲ್ಲಿರೋ ಎಲ್ಲ ಹೋಟೆಲ್ ಗಿಂತ ನಿಮ್ದೇ ದೊಡ್ಡದಾಗಿದೆ. ಎಸ್ ಸರ್. ಕೂತ್ಕೊಂಡು ತಿನ್ನಕ್ಕೆಲ್ಲ ವ್ಯವಸ್ಥೆ ಇದೆ. ಎಸ್ ಸರ್. ಇದು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಇರುತ್ತೆ ಸರ್? ಸರ್, ಬೆಳಿಗ್ಗೆ 11 ಗಂಟೆ ಸ್ಟಾರ್ಟ್ ಆದ್ರೆ ರಾತ್ರಿ 11 ಗಂಟೆ ಇರುತ್ತೆ ಸರ್. ನೀವು ಎಲ್ಲಿಂದ ಬಂದಿರೋ ಸರ್? ಸರ್, ಹುಣಸೂರು, ಮೈಸೂರು ಜಿಲ್ಲೆ ಸರ್. ಓಕೆ ಸರ್. ಸರ್, ಈಗ ಜನಗಳ ಒಂದು ರಿಯಾಕ್ಷನ್ ಹೇಗಿದೆ? ಸರ್, ಕಳೆದ 3 ವರ್ಷಗಳಿಂದ ನಂಬರ್ 1 ಸ್ಟಾಲ್ ಅಂದ್ರೆ ನಮ್ದೇ ಸರ್. ನೀವು 3 ವರ್ಷದಿಂದ ಆಹಾರ ಮೇಳದಲ್ಲಿ ಆಹಾರ ಮೇಳ ಇದ್ದೀವಿ ಸರ್. ನಾವು ಡೈಲಿ ಜನ ಬರ್ತಾ ಇದ್ದಾರೆ? ಪಕ್ಕ ಬರ್ತಾರೆ ಸರ್. ಓಕೆ. ಹುಡುಕೊಂಡು ಬರ್ತಾರೆ ಸರ್. ಬೆಂಗಳೂರಿಂದ ಬರ್ತಾರೆ, ಮಂಗಳೂರಿಂದ ಬರ್ತಾರೆ, ಕೇಳ್ಕೊ ಬರ್ತಾರೆ ಸರ್. ಎಲ್ಲ ಕೂಡ ಇಲ್ಲೇ ಬರ್ತಾರೆ ಸರ್. ಸರ್, ನಮಸ್ತೆ. ತಮ್ಮ ಹೆಸರು? ನಮಸ್ಕಾರ ಸರ್, ನನ್ನ ಹೆಸರು ನಂದೀಶ್ ಅಂತ. ಯಾವ ಊರಿಂದ ಬಂದಿದ್ದೀರಾ ಸರ್? ನಾವು KR ನಗರದಿಂದ ಬಂದಿದ್ದೀವಿ. KR ನಗರ. ಇಲ್ಲಿ ಯಾವ ಬಿರಿಯಾನಿಗೆ ಅಂತ ಬಂದಿದ್ದೀರಾ ಸರ್? ಆಕ್ಚುಲಿ ನಾವು ಹೋಟ್ಲುಗಳ ಊಟನ ನಾವು ಬಯಸೋದಿಲ್ಲ ಯಾವಾಗ್ಲೂ. ಆದ್ರೂ ನಾವು ಇಲ್ಲಿ ನಮ್ಮ
ಜೇನು ಕುರುಬರದು ಮತ್ತೆ ಆಡಿ ಜನಾಂಗದವರು ಬೊಂಬು ಬಿರಿಯಾನಿ ಮಾಡ್ತಾರೆ ಅಂತ ಕೇಳಲ್ಪಟ್ಟು, ಹಾಗಾಗಿ ಇದು ಪಕ್ಕ ಯಾವುದೇ ಆಯಿಲ್ ಯೂಸ್ ಮಾಡ್ದೇನೆ, ಯಾವುದೇ ಎಸೆನ್ಸ್ಗಳನ್ನ ಯೂಸ್ ಮಾಡೋದ್ ರೀತಿ, ಟೇಸ್ಟಿಂಗ್ ಪೌಡರ್ ಹಾಕೋದ್ ರೀತಿ, ಪ್ಯೂರ್ ನಾಟಿ ಕೋಳಿ ಬಿರಿಯಾನಿನ ಬಂಬುನಲ್ಲಿ ಮಾಡಿ ಕೊಡೋದು ಇದು ಬಹಳ ಅಪರೂಪ, ತುಂಬಾ ವಿಶೇಷ ಬಿರಿಯಾನಿ. ತುಂಬಾ ವಿಶೇಷ ಬಿರಿಯಾನಿ. ಹಾಗಾಗಿ ನಾವು ಇದನ್ನ ಬಯಸಿ ಬಂದಿದೀವಿ ಇವತ್ತು. ಸರ್ ನೀವೆಲ್ಲರೂ ಎಲ್ಲರ ಫ್ಯಾಮಿಲಿ 3 ಫ್ಯಾಮಿಲಿ ಒಟ್ಟಿಗೆ ಕರ್ಕೊಂಡ್ ಬಂದಿದೀವಿ. 3 ಫ್ಯಾಮಿಲಿ ಒಟ್ಟಿಗೆ ಸೇರಿಸಿದ್ದೀರಲ್ಲ, ಸೂಪರ್. ನಾವು ಈಗ ಎಲ್ಲರೂ ಸಾಮಾನ್ಯವಾಗಿ ಹೋಟ್ಲಿಗೆ ಹೋಗಿ ಟೇಸ್ಟಿಂಗ್ ಪೌಡರ್ ಎಲ್ಲ ಹಾಕೊಂಡು ತಿನ್ನೋದಕ್ಕಿಂತ ಈ ನಮ್ಮ ಸಂಸ್ಕೃತಿನೂ ಉಳಿಯುತ್ತೆ, ಜೊತೆಗೆ ನಮ್ಗೆ ರುಚಿಯಾದ ಸ್ವಾದಭರಿತವಾದ ಆರೋಗ್ಯನೂ ಉಳಿಯುತ್ತೆ, ಸ್ವಾದಭರಿತವಾದ ಪ್ಯೂರ್ ನಾಟಿ ಕೋಳಿ ಬಿರಿಯಾನಿನೂ ಸಿಗುತ್ತೆ. ನಿಮ್ ಮಕ್ಕಳೆಲ್ಲ ತುಂಬಾ ಎಂಜಾಯ್ ಮಾಡ್ಕೊ ತಿಂತಾ ಇದಾರೆ. ಚೆನ್ನಾಗಿತ್ತು, ಬಹಳ ಫಸ್ಟ್ ಕ್ಲಾಸ್ ಆಗಿದೆ ಇದು. ಜೊತೆಗೆ ನಮ್ಗೆ ರುಚಿಯಾಗಿರೋದ್ರ ಜೊತೆಗೆ ನಮ್ಮ ಏನು ಆಡಿ ಜನಾಂಗದವ್ರು ಮಾಡ್ತಾರೆ ಇದು ಬೊಂಬು ಬಿರಿಯಾನಿ ಎಲ್ಲ, ಅದನ್ನ ಉಳಿಸ್ಬೇಕು. ಯಾಕಂದ್ರೆ ಇದು ಮುಂದಿನ ತಲೆಮಾರಿಗೆ ಇರುತ್ತೋ ಇರಲ್ವೋ, ಹಾಗಾಗಿ ಇದನ್ನ ಹೆಚ್ಚು ಜನಪ್ರಿಯಗೊಳಿಸ್ಬೇಕು ಮತ್ತೆ ಹೆಚ್ಚು ಜನ ಯೂಸ್ ಮಾಡ್ಬೇಕು. ಈ ತರ ಒಂದು ಆರೋಗ್ಯಭರಿತವಾದ, ಒಂದು ಸ್ವಾದಭರಿತವಾದ ಆಡಿ ಜನಾಂಗದವ್ರು ಮಾಡ್ತಕ್ಕಂಥ ಒಂದು ಬೊಂಬು ಬಿರಿಯಾನಿ ಬಹಳ ಚೆನ್ನಾಗಿದೆ. ಎಲ್ಲರೂ ಕೂಡ ಇವ್ರನ್ನ ಪ್ರೋತ್ಸಾಹಿಸಿ ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ, ಮೂಲ ಸಂಸ್ಕೃತಿನ ಉಳಿಸಿ. ಹಾಗಾಗಿ ಈಗ ಹೆಚ್ಚಿಗೆ ಜನ ಆಹಾರ ಮೇಳದಲ್ಲೂ ಬರ್ತಾ ಇದ್ದಾರೆ. ಮತ್ತೆ ಈಗ ಈವತ್ತಿನ ದಸರಾದಲ್ಲಿ ಹೆಚ್ಚು ಜನರು ಯಾಕೆ ಬರ್ತಾ ಇದ್ದಾರೆ ಅಂದ್ರೆ, ನಮ್ಮ ಸರ್ಕಾರದವರು ಎಲ್ಲ ಮಹಿಳೆಯರಿಗೆ ಫ್ರೀ ಬಸ್ ಯೋಜನೆ ಇರೋದ್ರಿಂದ, ಶಕ್ತಿ ಯೋಜನೆ ಇರೋದ್ರಿಂದ ಹಾಗೂ ಗೃಹಲಕ್ಷ್ಮಿ ಯೋಜನೆ ಇರೋದ್ರಿಂದ ಅತಿ ಹೆಚ್ಚು ಜನ ದಸರಾದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಮತ್ತೆ ಹಳ್ಳಿ ಜನರು ಹೆಚ್ಚು ಜನ ಬರ್ತಾ ಇದ್ದಾರೆ. ಅವ್ರಿಗೆಲ್ಲ ಇದು ಪರಿಚಿತ ಆಗಬೇಕು, ಸಿಟಿ ಜನರಿಗೆಲ್ಲ ಇದು ಹೆಚ್ಚು ಪ್ರಚಾರಗೊಂಡು ದೇಶಾದ್ಯಂತ ಈ ಬೊಂಬು ಬಿರಿಯಾನಿ ಪ್ರಚಾರಗೊಳ್ಳಿ ಅಂತ ನನ್ನ ಹಾರೈಕೆ. ವೀಕ್ಷಕರೇ, ನಾವು ಒಂದು ವಿಶೇಷವಾದಂತ ಬಿರಿಯಾನಿನ ತಗೊಂಡಿದ್ದೀವಿ. ಬೊಂಬು ಬಿರಿಯಾನಿ, ನಿಜವಾಗ್ಲೂ ಬೊಂಬಲೆ ಕೊಡುವಂತ ಬಿರಿಯಾನಿ ತಗೊಂಡಿದ್ದೀವಿ. ಟೇಸ್ಟ್ ಆಗಿದೆ, ನೋಡೋಣ ಬನ್ನಿ. ತಗೋಬಿಡಿ, ನೀನು ತಗೋ. ನಾವಿಬ್ರು ಟೇಸ್ಟ್ ನೋಡ್ತಾ ಇದೀವಿ. ನಾವು ಸೌದೆ ಒಲೆಯಲ್ಲಿ ನೋಡಿರ್ತೀವಿ, ಗ್ಯಾಸ್ ಅಲ್ಲಿ ನೋಡಿರ್ತೀವಿ, ಬೇರೆ ಬೇರೆದಲ್ಲಿ ನೋಡಿದ್ವಿ. ಆದ್ರೆ ಬಿದಿರನ್ನ ಬೊಂಬಲ್ಲಿ ಮಾಡಿ ಬೇಯಿಸಿ ಕೊಡುವಂತ ಬೊಂಬ್ ಬಿರಿಯಾನಿ, ಪೀಸ್ ಆಗಿರ್ಬೋದು, ರೈಸ್ ಆಗಿರ್ಬೋದು. ನೋಡಿ ಪೀಸ್ ಹೇಗಿದೆ, ಸಖತ್ತಾಗಿದೆ. ಇದಕ್ಕೆ ಫುಲ್ಲು ಆಹಾರ ಮೇಳದಲ್ಲಿ ಫುಲ್ಲು ಟ್ರೆಂಡ್ ಇದೆ. ನೋಡ್ಬಿಟ್ಟು ಇದನ್ನ ಬೊಂಬಲ್ಲಿ ಬೇಯಿಸಿ ಕೊಡುವಂತದ್ದು ಸೂಪರ್ ಆಗಿದೆ, ಅದ್ಭುತವಾಗಿದೆ. ನಿಜವಾಗ್ಲೂ ಕೂಡ ಬೊಂಬ್ ಬಿರಿಯಾನಿ ಬನ್ನಿ ತಿನ್ನಿ, ಸೂಪರ್ ಆಗಿದೆ. ನಮಸ್ಕಾರ, ನಿಮ್ಮ ಹೆಸರು? ಅಭಿಷೇಕ್ ಸರ್. ಸರ್ ಇದು ಏನ್ ಬಿರಿಯಾನಿ ಇದು ಸರ್? ಇದು ಸರ್ ಹೊಸಕಲ್ಟೆ ಬಿರಿಯಾನಿ ಎಲ್ಲ, ಮಣಿ ಬಿರಿಯಾನಿ ಎಲ್ಲ ತಿಂದಿರ್ತಾರೆ, ಅದೇ ತರ ನಾವು ಫೇಮಸ್. ಹೌದು ಸರ್, ನಾವು ಇಲ್ಲೇ ಮೈಸೂರಲ್ಲಿ ಆಹಾರ ಮೇಳದಲ್ಲಿ ಇಟ್ಟಿದ್ದೀವಿ ಸರ್. ಎಷ್ಟು ದಿವಸ ಆಯ್ತು ಸರ್ ಇಟ್ಟು? ಇಲ್ಲಿ ಸರ್ ಇಟ್ಟು ಒಂದು 4-5 ದಿನ ಆಯ್ತು ಸರ್. ಹೇಗಿದೆ ರೆಸ್ಪಾನ್ಸ್ ಆಡಿಯನ್ಸ್ ಸರ್? ಪರವಾಗಿಲ್ಲ ಸರ್, ಎಲ್ಲ ಚೆನ್ನಾಗಿದೆ, ವೆರಿ ಗುಡ್ ಟೇಸ್ಟ್ ಅಂತಾನೆ ಹೇಳ್ತಾ ಇದ್ದಾರೆ. ನಿಮ್ಮಲ್ಲಿ ಏನೇನು ಸಿಗ್ತಾ ಇದೆ ಸರ್? ಸರ್ ನಮ್ಮಲ್ಲಿ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಕಬಾಬ್ ಎಲ್ಲ ಸಿಗುತ್ತೆ ಸರ್. 99 ಕಾಂಬೋ ಇದೆ. 99 ಕಾಂಬೋಗೆ ಏನೇನು ಕೊಡ್ತಾ ಇದ್ದೀರಾ ಸರ್? 99 ಕಾಂಬೋಗೆ ಬಿರಿಯಾನಿ ಜೊತೆ ಕಬಾಬ್ ಮತ್ತೆ ಇದ್ ಕೊಡ್ತಾ ಇದೀವಿ ಸರ್, ವಾಟರ್ ತಪ್ಪರೆ ಜ್ಯೂಸ್ ಕೊಡ್ತಾ ವಾಟರ್ ಬಾಟ್ಲು, ಕಬಾಬು, ರೈಸ್, ಬಿರಿಯಾನಿ 99 ರೂಪಾಯಿ. 99 100 ರೂಪಾಯಿಗೆ ಬಿರಿಯಾನಿ, ವಾಟರ್ ಬಾಟ್ಲು, ಕಬಾಬ್ ಕೊಡ್ತಾ ಇದೀರಾ? ಕೊಡ್ತಾ ಇದೀವಿ. ಮಣಿ ಬಿರಿಯಾನಿ ಅಂದ್ರೆ ಬೆಂಗಳೂರಿಗೆ ಫೇಮಸ್ ಇದೆ, ಅದನ್ನ ಇಲ್ಲಿ ಆಹಾರ ಮೇಳದಲ್ಲಿ ತಂದಿರಿ. ಜನಗಳು ಹೇಗೆ ಬರ್ತಾ ಇದಾರೆ ಸರ್? ಕ್ರೌಡ್ ಇದೆ ಸರ್, ಜನ ಬರ್ತಾ ಇದಾರೆ, ಹೋಗ್ತಾ ಇದಾರೆ, ವಾಕಿಂಗ್ಸ್ ಅಂತೂ ಇದೆ ಸರ್. ತುಂಬಾ ಖುಷಿ ಆಗ್ತಿದ್ಯಾ? ಆಗ್ತಿದೆ ಸರ್, ತುಂಬಾ ಖುಷಿ ಆಗ್ತಿದೆ. ಓಕೆ ಸರ್. ಅಮ್ಮ ನಮಸ್ತೆ, ತಮ್ಮ ಹೆಸರು? ನಮಸ್ತೆ, ಶಾರದಾ ಅಂತ. ಈಗ ನಿಮ್ಮ ಸ್ಟಾಲ್ ನೇಮ್ ಏನಂತ? ಹೋಟ್ಲ ಹನುಮಂತು ಅಂತ. ಹನುಮಂತು ಪಲಾವ್. ಹನುಮಂತು ಪಲಾವ್ ಅಂತ. ಮೈಸೂರಲ್ಲೇ ಫೇಮಸ್ ಆಗಿರುವಂತ ಹನುಮಂತು ಪಲಾವ್. ನಮ್ಮ ಮಾವನ ಹೆಸರೇ ಅದೆಲ್ಲ. ಓ, ನಿಮ್ಮ ಮಾವರ? ನಮ್ಮ ಮಾವ. ನೀವು ಅವ್ರ ಸೊಸೆನಾ? ಹೌದು. ವಾವ್, ಸೂಪರ್. ನೋಡಿ ಎಂತವ್ರು ಸಿಕ್ಕಿದ್ರಿ. ಇದು ನಿಮ್ದು ಸ್ಟಾಲ್ ನಂಬರ್ ಏನು? 110. 110ರಲ್ಲಿ ಮೈಸೂರಿನ ಫೇಮಸ್ ಆದಂತ ಹನುಮಂತು ಪಲಾವ್ ಸಿಗ್ತಾ ಇದೆ. ಹೌದು. ಈ ಬೇರೆ ಕಡೆಗೂ ಇಲ್ಲ, ಈಗ ಅಲ್ಲೂ ಇದೆ ಇಲ್ಲೂ ಇದೆ. ಅಲ್ಲೇನ್ ಟೇಸ್ಟ್ ಇದೆ ಅದೇ ಟೇಸ್ಟ್ ಮಾಡ್ತಾ ಇದೆ? ಎಲ್ಲ ಟೇಸ್ಟ್ ಒಂದೇನೆ, ಸೇಮ್ ಅದೇ. ಎಲ್ಲ ನಮ್ಮ ಮಾವರ ಕೈ ಟೇಸ್ಟೇನೆ. ಈಗ್ಲೂ ಅದೇ ರೀತಿ? ಈಗ್ಲೂ ಅದೇ ರುಚಿ. ಅಮ್ಮ, ಈಗ ಜನ ಹೇಗ್ ಬರ್ತಾ ಇದಾರೆ ಇಲ್ಲಿ? ಈಗ್ಲೂ ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಾರೆ. ಇಲ್ಲಿ 106 ತರ ಬಿರಿಯಾನಿಗಳಿದೆ. ಹನುಮಂತು ಪಲಾವ್ಗೆ ಆದ್ರೆ ನಮ್ಮ ಪಲಾವ್ಗೆನೆ ಫೇಮಸ್ ಐತೆ. ಫೇಮಸ್ ಇದೆ ಆದ್ರೆ ಒಲೆಲೆ ಮಾಡೋದು ನಾವು ಈಗ್ಲೂ. ಈಗ್ಲೂ ನಾವು ಹೊರಗಡೆಯಿಂದ ಏನು ತಂದಾಕಲ್ಲ, ಎಲ್ಲ ಮನೆದೇನೆ. ಇಲ್ಲಿ ಏನೇನ್ ಸಿಗ್ತಾ ಇದೆಯಮ್ಮ? ಇಲ್ಲಿ ಚಿಕನ್ ಪಲಾವ್ ಸಿಗುತ್ತೆ, ಮಟನ್ ಪಲಾವ್ ಸಿಗುತ್ತೆ, ಪೆಪ್ಪರ್ ಸಿಗುತ್ತೆ, ಲೆಗ್ ಸಿಗುತ್ತೆ. ಇಷ್ಟೆಲ್ಲ ಐಟಮ್ ಸಿಗುತ್ತೆ, ಡೈಲಿ ಸಿಗುತ್ತೆ. ಡೈಲಿ ಸಿಗುತ್ತೆ. ನಿಜವಾಗ್ಲೂ ನೋಡಿ, ಪಲಾವ್ಗೆ ಹನುಮಂತು ಪಲಾವ್ ಅಂದ್ರೆ ಮೈಸೂರಲ್ಲೇ ಫೇಮಸ್ ಆಗಿದೆ. ನಮ್ಮ ಮಾವರ ಹೆಸರೇ ಫೇಮಸ್ ಆಗಿದೆ. ಹೌದು. ಹಂಗಾಗಿ ಕೊಡ್ತಾ ಇದ್ದೀರಾ? ಓಕೆ ಮೇಡಮ್, ಆಯ್ತು. ಒಂದೊಂದ್ ಜಾಗದಲ್ಲಿ ಒಂದೊಂದ್ ತರ ವಿಶೇಷತೆ ಇರುತ್ತೆ. ನಮ್ಮ ಮೈಸೂರು ಸಾಂಸ್ಕೃತಿಕ ನಗರಿಯಲ್ಲಿ ತುಂಬಾ ಫೇಮಸ್ ಅಂತಂದ್ರೆ ಹನುಮಂತು ಪಲಾವ್. ಹನುಮಂತು ಪಲಾವ್ ಹೋಟೆಲ್ ಅಂದ್ರೆ ತುಂಬಾ ಜನ ಮುಗಿ ಬೀಳ್ತಾರೆ ಈಗ್ಲೂ ಕೂಡ. ಆ ಹನುಮಂತು ಪಲಾವ್ ನಮ್ಮ ಆಹಾರ ಮೇಳದಲ್ಲಿದೆ. ರೈಸ್ ಅಂತೂ ಹೊಟ್ಟೆ ತುಂಬಾ ಕೊಡ್ತಾರೆ, 3 ಪೀಸ್ ಬರುತ್ತೆ. ನಾವು ಕೂಡ ಮಟನ್
ಪಲಾವ್ ಹನುಮಂತು ಪಲಾವ್ನ ತಗೊಂಡಿದೀವಿ. ನಾವು ಕೂಡ ಹನುಮಂತು ಪಲಾವ್ ತಿಂದಿದೀವಿ. ಇಲ್ಲಿ ಟೇಸ್ಟ್ ಅದೇ ಇದೆ, ನೋಡೋಣ. ನೋಡಿ, ರೈಸು ಹಾಗೆ ಬಿಸಿ ಬಿಸಿ ಕೊಡ್ತಾರೆ, ಅಲ್ಲಲ್ಲೇ ಮಾಡಿ. ಅದು ಸೌದೆ ಒಲೆಯಲ್ಲಿ ಮಾಡಿ ಕೊಡುವಂಥದ್ದು. ಹೋಟ್ಲಲ್ಲೂ ಅದೇ, ಇಲ್ಲೂ ಕೂಡ ಸೌದೆ ಒಲೆಯಲ್ಲಿ ಮಾಡಿದ್ದಾರೆ. ಟೇಸ್ಟ್ ಹೇಗಿದೆ ನೋಡೋಣ. ಸೇಮ್ ಹಳ್ಳಿಗಳಲ್ಲಿ ನ್ಯಾಚುರಲ್ ಆಗಿ ಹೇಗೆ ಮಾಡ್ತಾರೋ ಅದೇ ತರ ಹನುಮಂತು ಪಲಾವ್ ಅಲ್ಲಿ ಫೇಮಸ್ ಆಗಿರುವಂಥದ್ದು. ಅದೇ ಹನುಮಂತು ಪಲಾವ್ ಇವತ್ತು ಆಹಾರ ಮೇಳದಲ್ಲಿ ತಗೊಂಡಿದೀವಿ. ಸೇಮ್ ಟೇಸ್ಟು, ಅದೇ ಕ್ವಾಲಿಟಿ, ಕ್ವಾಂಟಿಟಿ. ಎಷ್ಟೊಂದು ರೈಸ್ ಕೊಟ್ಟಿದ್ದಾರೆ ನೋಡಿ. ಒಂದು ರೈಸ್ ತಿಂದ್ರೆ ಹೊಟ್ಟೆ ಫುಲ್ ಆಗುತ್ತೆ. 3 ಪೀಸು ಒಳ್ಳೆ ಪೀಸ್ ನೋಡ್ರಿ, ಒಳ್ಳೆ ನಾಟಿ ಮರಿ ಕುಯ್ದು ಮಾಡ್ತಾರಂತೆ. ಒಳ್ಳೊಳ್ಳೆ ಪೀಸ್ಗಳು ನೋಡಿ ಹೆಂಗಿದೆ, ಹಂಗೆ ಬೆಂದು ಓಪನ್ ಆಗ್ತಾ ಇದೆ. ಬನ್ನಿ, ತಿನ್ನಿ, ಎಂಜಾಯ್ ಮಾಡಿ. ಲೀಲಾ ಫುಡ್ ಜಂಕ್ಷನ್ ಅಂದ್ಬಿಟ್ಟು ವಿಜಯನಗರ ಸೆಕೆಂಡ್ ಸ್ಟೇಜ್ ಅಲ್ಲಿ ಇರೋದು ಬುದೇ. ಮೈಸೂರವರ ಬುದೇ. ಏನೇನ್ ಸಿಗುತ್ತೆ ಸರ್ ಇಲ್ಲಿ? ಬುದೇ ನಮ್ದು ಕೀಮಾ ದೋಸೆ ಸಿಗುತ್ತೆ, ಮಟನ್ ಕೀಮಾ ದೋಸೆ ಸಿಗ್ತದೆ, ನೀರ್ ದೋಸೆ ಸಿಗ್ತದೆ, ಕೋರಿ ರೋಟಿ ಸಿಗ್ತದೆ, ಮಲ್ಗೆ ಇಡ್ಲಿ, ಬೋಟಿ ಗೊಜ್ಜು, ಮಲ್ಗೆ ಇಡ್ಲಿ ಕೀಮಾ ಗೊಜ್ಜು ಸಿಗ್ತದೆ ಸರ್. ಅದ್ ಇಂಗ್ರೀಡಿಯೆಂಟ್ಸ್ ಏನೇನು ಅನ್ನೋದು ನಮ್ ಬುದ್ಧಿಯವ್ರು ಹೇಳ್ತಾರಪ್ಪ. ಸರ್, ಈಗ ಕೀಮೆ ದೋಸೆಗೆ ಏನೇನ್ ಮಾಡ್ತೀರಾ ಸರ್? ಸರ್ ಈರುಳ್ಳಿ ಹಾಕಿ ರುಬ್ಬ ಫಸ್ಟ್ ಮಸಾಲ ರೆಡಿ ಮಾಡ್ಕೋತೀವಿ. ಫ್ರೈ ಮಾಡಾದ್ಮೇಲೆ ಗರಂ ಮಸಾಲ, ಕಿಚನ್ ಕಿಂಗ್, ಟಾಸ್ ಮಸಾಲ. ಸರ್, ಈಗ ಕೈಮಾ ದೋಸೆನೆ ಕೀಮಾ ದೋಸೆ ಅಂತ ಕೀಮಾ ಹೇಳ್ತಾರೆ. ದೋಸೆನೆ ಸರ್. ಈ ಕೀಮಾ ದೋಸೆ ಹೇಗ್ ಮಾಡ್ತೀರಿ, ಏನೇನ್ ಹಾಕಿ ಮಾಡ್ತೀರಾ ಸರ್? ದೋಸೆ ಮೇಲೆ ದೋಸೆ ಹಾಕ್ತಿವಿ, ಅದ್ರ ಮೇಲೆ ದೋಸೆ ಮೊಟ್ಟೆ ಇಟ್ಟು, ಹಾಕ್ತಿವಿ. ದೋಸೆ ಇಟ್ಟ ಮೇಲೆ ಮೊಟ್ಟೆ, ಆಮೇಲೆ ಅದ್ರ ಮೇಲೆ ಇದು ಕೀಮಾ ದೋಸೆ, ಕೈಮಾ ಗೊಜ್ಜು. ಅಂದ್ರೆ ಚಿಕನ್ ಅಥವಾ ಮಟನ್? ಚಿಕನ್ ಅಲ್ಲ ಸರ್, ಚಿಕನ್ ಮಾತ್ರ. ಚಿಕನ್ ಮಾತ್ರ. ಚಿಕನ್ ಹೇಗೆ, ಚಿಕನ್ ಪೀಸ್ ಹಾಕ್ತೀರಾ ಅಥವಾ ಚಿಕನ್ ಕೈಮಾ ತರ ಹೊಡಬಿಟ್ಟು ಆರಿಸಿ ಕೊಡೋದು ಸರ್, ಅದ್ರ ಮೇಲೆ ಹಾಕೋದು. ಅದ್ರ ಮಾಡಿ ಬೇಯಿಸ್ಕೊಡುವಂತ, ಅದಕ್ಕೆ ಕೀಮಾ ದೋಸೆ ಅಂತ. ಕೀಮಾ ದೋಸೆ ನಿಮ್ಮ ಇದ್ರ ಸ್ಟಾಲ್ ಅಲ್ಲಿ ಅದೇ ಜಾಸ್ತಿ ಫೇಮಸ್. ಅದೇ ಜಾಸ್ತಿ ಸರ್. ಅದ್ ಬಿಟ್ಟು ಬೇರೆ ಏನೇನ್ ಸಿಗ್ತದೆ ಸರ್? ಅದ್ರ ಲಾಲಿಪಾಪ್ ಇದೆ, ಪುನಃ ಮಟನ್ ಕುರ್ಮಾ ಇದೆ, ಮಲ್ಗೆ ಇಡ್ಲಿಗೆ ಮಟನ್ ಚಾಪ್ಸ್ ಇದೆ, ಕೋರಿ ರೊಟ್ಟಿ ಇದೆ. ಕೋರಿ ರೊಟ್ಟಿ ಅಂದ್ರೆ ಕೋರಿ ರೊಟ್ಟಿ ಸರ್, ಅದು ಜೋಳದ ಇದು ಬರ್ತಲ್ಲ, ಜೋಳದ್ದು, ಜೋಳದಿಂದ ಮಾಡುವಂತ, ಕರಾವಳಿ ಸೈಡ್ ರೆಡಿಮೇಡ್ ತಂದಿರೋದು. ಅದರಿಂದ ಮಾಡುವಂತದ್ದು. ಅದನ್ನೇ ಮಾಡೋದು, ಅದು ರೆಡಿಮೇಡ್ ಬರುತ್ತೆ. ಅದಕ್ಕೆ ಚಿಕನ್ ಚಾಪ್ಸ್ ಹಾಕಿ ಕೊಡ್ತೀವಿ. ನೀವು ನಮ್ಮ ಮೈಸೂರವರಾಗಿದ್ಕೊಂಡು ಬೇರೆ ಬೇರೆ ಕಡೆದೆಲ್ಲ ಊಟ ಮಾಡ್ತಾ ಇದ್ದೀರಲ್ಲ, ಹೇಗೆ ಇದು ಸರ್? ಮೈಸೂರಾಗಿ ಇದ್ಕೊಂಡು ಬೇರೆ ಕಡೆ ಹೋಗಿ ಎಲ್ಲ ಚೈನಾ ತಿಳ್ಕೊಂಡಿರ್ತೀವಿ ಅಡಿಗೆ ಅರ್ಥ. ಅದ್ರ ಮೇಲೆ ನಾವು ಅದರ ಪಾಲಿಸಿ ಮಾಡ್ಕೊಂಡು ಹೋಗ್ತಾ ಇದೀವಿ. ನೀವೇ ಅಡಿಗೆ ಭಟ್ರು? ನಾವೇ ಸರ್, ಹೆಜ್ಜು. ಓಕೆ ಸರ್, ಇಷ್ಟೆಲ್ಲ ಐಟಮ್ ನ ಜನ ತುಂಬಾ ಬರ್ತಾ ಇದಾರೆ ನಿಮ್ಮ ಹೋಟೆಲ್ ಸರ್? ನಡೀತಿದೆ. ಎಷ್ಟು ನಿಮ್ಮ ಹೋಟೆಲ್ ನಂಬರ್ ಏನು? 111. 111. ಓಕೆ ಸರ್, ಆಯ್ತು. ನನ್ನ ಹೆಸರು ಶಿಲ್ಪಾ ಅಂತ. ಎಲ್ಲಿಂದ ಬಂದಿದ್ದೀರಾ ಮೇಡಮ್? ಮೈಸೂರು. ಮೈಸೂರವರು ಮಂಗಳೂರು ಫುಡ್ ತಿನ್ನಕ್ ಬಂದು ಏನ್ ದೋಸೆ ತಗೊಂಡಿದ್ದೀರಿ ಇವತ್ತು? ದೋಸೆ ಕೈಮಾ ದೋಸೆ. ಕೀಮಾ ದೋಸೆ ಮೊದ್ಲೆಲ್ಲಾರು ತಿಂದಿದ್ದೀರಾ? ಇಲ್ಲ, ಇದೇ ಫಸ್ಟ್ ಟೈಮ್. ಹೇಗಿದೆ ಟೇಸ್ಟ್? ಸೂಪರ್ ಆಗಿದೆ. ಚೆನ್ನಾಗಿದೆ ಅಂತೀರಾ? ಚೆನ್ನಾಗಿದೆ. ಇನ್ನೇನೇನ್ ಟೇಸ್ಟ್ ಮಾಡಿದ್ದೀರಾ ಮೇಡಮ್? ಫಸ್ಟ್ ಇದೆ. ಈಗ ನೀವು ಬೇರೆ ಬೇರೆ ದೋಸೆ ಎಲ್ಲ ತಿಂದಿದ್ದೀರಾ. ಕೀಮಾ ದೋಸೆ ಅಂದ್ರೆ ಏನ್ ಹಾಕಿದ್ದಾರೆ? ದೋಸೆ ಇದ್ ಮಾಡ್ಬಿಟ್ಟು ಬಟರ್ ಎಲ್ಲ ಹಾಕಿ ಅದ್ರಲ್ಲಿ ಮಧ್ಯದಲ್ಲಿ ಕೀಮಾ ಎಲ್ಲ ಮಾಡಿದ್ದಾರೆ. ಮಾಮೂಲಿ ಮಸಾಲೆ ದೋಸೆಗೆ ಹೇಗೆ ಆಲೂಗೆಡ್ಡೆ ಮಸಾಲೆ ಹಾಕ್ತಾರೆ ಅದೇ ತರ ಕೀಮಾ ಸ್ಟಫಿಂಗ್ಸ್ ಮಾಡಿದ್ದಾರೆ. ಚೆನ್ನಾಗಿದೆ ಅಂತೀರಾ? ತುಂಬಾ ಚೆನ್ನಾಗಿದೆ, ಟ್ರೈ ಮಾಡ್ಬೋದು. ವೀಕ್ಷಕರೇ, ಕರಾವಳಿ ಸೈಡ್ ನ ಒಂದು ಫುಡ್ ನಮ್ಮ ಆಹಾರ ಮೇಳದಲ್ಲಿ ಬಂದಿದೆ. ಈ ಸ್ಟಾಲ್ ನೇಮ್ ಬಂದ್ಬಿಟ್ಟು ಲೀಲಾ ಫುಡ್ ಜಂಕ್ಷನ್ ಅಂತೇಳಿ 111ರಲ್ಲಿ ತುಂಬಾ ವಿಶೇಷವಾದಂಥದ್ದು ಕೀಮಾ ದೋಸೆ ಅಂತ ಹೇಳಿ. ಅಂದ್ರೆ ಕೈಮಾ ದೋಸೆ ತುಂಬಾ ಫೇಮಸ್ ಇಲ್ಲಿ. ನಾವು ಕೂಡ ಒಂದು ಕೈಮಾ ದೋಸೆ, ಚಿಕನ್ ಎಲ್ಲ ಕೊಟ್ಟಿದ್ದಾರೆ. ಟೇಸ್ಟ್ ಹೇಗಿದೆ ಅಂತ ನೋಡೋಣ. ನೋಡಿ, ಕೈಮಾ ದೋಸೆ ಅಂದ್ರೆ ಕೀಮಾ ದೋಸೆ ಅಂತಾರೆ. ಕೈಮಾವೆಲ್ಲನೂ ಮಿಕ್ಸ್ ಮಾಡಿ ಹಾಕಿದರೆ ದೋಸೆ ಹಿಟ್ಟಿಗೆ ಮೊಟ್ಟೆಯನ್ನ ಹಾಕಿ ಜೊತೆಗೆ ಕೈಮಾವನ್ನ ಹಾಕಿ ದೋಸೆಯಲ್ಲಿ ಸುಟ್ಟು ಕೊಡ್ತಾರೆ. ಜೊತೆಗೆ ಇದ್ರ ಜೊತೆಗೆ ಸೇರ್ವ ಮತ್ತೆ ಚಿಕನ್ ಅನ್ನ ಕೊಟ್ಟಿದ್ದಾರೆ. 2 ತರ ಸ್ಟಾರ್ಟರ್ಸ್ ಕೊಟ್ಟಿದ್ದಾರೆ. ಇದೆಲ್ಲ ಕೊಟ್ಟಿದ್ದಾರೆ. ಟೇಸ್ಟ್ ಹೇಗಿದೆ ನೋಡೋಣ. ನಾವೆಲ್ಲ ಮಂಗಳೂರು ಸೈಡ್, ಕರಾವಳಿ ಸೈಡ್ ಟೇಸ್ಟ್ ನೋಡಿಲ್ಲ. ಇಲ್ಲಿ ನಾವು ಮೈಸೂರೊಳಗೆ ಈ ಟೇಸ್ಟ್ ಹೇಗಿದೆ ಅಂತ ನೋಡೋಣ. ದೋಸೆ ಒಳಗಡೆ ಕೈಮಾ ಇದೆ. ಕೈಮಾ ಒಂಥರ ಸಖತ್ತಾಗಿದೆ ಟೇಸ್ಟು. ಮೊಟ್ಟೆ ದೋಸೆ ಅಂತೀವಲ್ಲ, ಅದೇ ಮೊಟ್ಟೆ ದೋಸೆ ಮತ್ತೆ ಕೈಮಾವನ್ನ ಮಿಕ್ಸ್ ಮಾಡಿ ಕೊಟ್ಟಿರುವಂತದ್ದು ಸೂಪರ್ ಆಗಿ ಚೆನ್ನಾಗಿದೆ. ತಮ್ಮ ಹೆಸರು? ಹರ್ಷಿತಾ. ನಿಮ್ಮ ಸ್ಟಾಲ್ ನೇಮ್ ಏನಂತ ಮೇಡಮ್? ಮಲ್ನಾಡು ಊಟ ಅಂತ. ಮಲ್ನಾಡು ಊಟ. ವಾವ್, ಸೂಪರ್ ಮೇಡಮ್. ನಂಬರ್ ಏನ್ ಮೇಡಮ್ ಇದು? ಯಾವುದು? 113. ಸ್ಟಾಲ್ ನಂಬರ್ 113. 113. ಹೌದು. ಮಲ್ನಾಡು ಊಟ ಅಂತಂದ್ರೆ ಏನೇನ್ ಸ್ಪೆಷಲ್ ಸಿಗ್ತದೆ ಮೇಡಮ್ ಇಲ್ಲಿ? ಕೋರಿ ರೊಟ್ಟಿ, ನಾಟಿ ಕೋಳಿ ಸಾರು, ಮುದ್ದೆ ರಾಟಿ ಕೋಳಿ ಸಾರು, ಮತ್ತೆ ಮಟನ್ ಚಾಪ್ಸ್ ವಿತ್ ರೊಟ್ಟಿ, ಅಕ್ಕಿ ರೊಟ್ಟಿ. ಆಮೇಲೆ ಬಿರಿಯಾನಿ, ಫಿಶ್ ತವಾ. ಆಮೇಲೆ ಬಿರಿಯಾನಿ ಇದೆ ಮೇಡಮ್. ಬಿರಿಯಾನಿ, ಚಿಕನ್ ಬಿರಿಯಾನಿ. ಇಷ್ಟೆಲ್ಲ ಐಟಮ್ಗಳು. ಇದು ಮಲ್ನಾಡ್ ಸೈಡ್ ರುಚಿನ ಮೇಡಮ್ ಅಥವಾ ಬೇರೆ ಸೈಡ್? ಹೌದು, ಅಂದ್ರೆ ಅಕ್ಕಿ ರೊಟ್ಟಿ, ಮಟನ್ ಚಾಪ್ಸ್ ಎಲ್ಲ ಮಲ್ನಾಡ್ ಸ್ಟೈಲ್. ಕೋರಿ ರೊಟ್ಟಿ ಅದೆಲ್ಲ ಮಲ್ನಾಡ್ ಸ್ಟೈಲ್ ಬರುತ್ತೆ. ಸೊ ಆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತೀವಿ. ಇದು ಮೇಡಮ್ ಇಲ್ಲಿ ಬೇರೆ ಏನೇನ್ ಐಟಮ್ ಸಿಗ್ತದೆ ಮೇಡಮ್ ಇಲ್ಲಿ? ಫಿಶ್ ಕಬಾಬ್ ಇದೆ, ಅಂದ್ರೆ ಫಿಶ್ ತವಾ ಫಿಶ್ ತವಾ ಇದೆ, ಚಿಕನ್ ಕಬಾಬ್ ಇದೆ, ಲಾಲಿಪಾಪ್ ಇದೆ, ಆಮೇಲೆ ಲೆಗ್ ಇದೆ.
ಇಷ್ಟೆಲ್ಲ ಸಿಗ್ತಾ ಇದೆ ಮೇಡಮ್. ಈಗ ಮೈಸೂರು ದಸರಾ ಆಹಾರ ಮೇಳದಲ್ಲಿ ಇಷ್ಟೊಂದು ಐಟಮ್ಗಳೆಲ್ಲ ಸಿಕ್ಕಿದ್ದೀರಾ, ಮಲೆನಾಡು ಐಟಮ್ ಇಟ್ಟಿದ್ದೀರಾ, ಜನಗಳು ಯಾವ ತರ ಬರ್ತಾ ಇದಾರೆ? ಎಲ್ಲರೂ ಖುಷಿಯಿಂದ ಬರ್ತಾರೆ, ಟೇಸ್ಟ್ ಚೆನ್ನಾಗಿದೆ ಅಂತ ಮತ್ತೆ ಮತ್ತೆ ಬಂದು ತಿಂದು ಹೋಗ್ತಾರೆ. ನನ್ನ ಹೆಸರು ಶೀತಲ್ ಅಂತ ನಿಮ್ಮ ಸ್ಟಾಲ್ ನೇಮ್ ಏನ್ ಮೇಡಮ್ ಇದು? ಸರ್. ಮಿರ್ಚಿ ಚಿಕನ್ ಪಲಾವ್ ಅಂತ ಸರ್. ಮಿರ್ಚಿ ಚಿಕನ್ ಪಲಾವ್. ಎಸ್ ಸರ್. ಇದು ಸ್ಟಾಲ್ ನಂಬರ್ ಏನ್ ಮೇಡಮ್ ಇದು? 115. 115. ಇದು ಮಿರ್ಚಿ ಚಿಕನ್ ಪಲಾವ್ ಅಂತಂದ್ರೆ ಏನ್ ಮೇಡಮ್, ಯಾವ ತರ ಮಾಡ್ತಾರೆ ಮೇಡಮ್ ಇದನ್ನ? ಸರ್, ನೀವು ದಾವಣಗೆರೆ ಸ್ಟೈಲು ಅಲ್ಲೆಲ್ಲ ಹೋದ್ರೆ ಹಾ. ಸೇಮ್ ಹೆಂಗೆ ಮಿರ್ಚಿ ಬಜ್ಜಿ ತಿಂದಿದ್ದೀರಾ, ಸೊ ಆ ಸ್ಟೈಲಿ ಸೊ ನಮ್ ಜನಕ್ಕೆ ಇಲ್ಲಿ ಮೈಸೂರವ್ರಿಗೆ ಮಿರ್ಚಿ ಚಿಕನ್ ಅಂದ್ರೆ ಖಾರ ಖಾರವಾಗಿ ನಾಟಿ ಸರಿ ಹಸಿ ಖಾರದಲ್ಲಿ ಮಾಡೋಂಥದ್ದು ಮಿರ್ಚಿ ಪಲಾವ್ ಟ್ರೈ ಮಾಡಿದೀವಿ ಸರ್. ಮನೆಯವರೇ ಇದು ನಡೆಸ್ತಾ ಇರೋದು, ಯಾವ ಹೋಟೆಲ್ ಕ್ಯಾಟ್ರಿಂಗು ಯಾರ್ದು ಅಲ್ಲ ಸರ್. ನಮ್ ಸ್ಟೈಲ್ ನ ನಮ್ ಶೈಲಿ ನಾವು ಮನೆಯಲ್ಲಿ ಮಾಡ್ಕೊಂಡ್ ಬರೋ ಶೈಲಿನ ಇಲ್ಲಿನ ಜನಕ್ಕೆ ಮೈಸೂರು ಜನಕ್ಕೆ ಪರಿಚಯ ಮಾಡಿಸ್ಕೊಳ್ಳೋಣ ಅಂತ ಇದನ್ನ ನನ್ನ ಹೊಸ ಪ್ರಯತ್ನ ಸರ್. ನೀವು ಮೂಲ ಯಾವ ಕಡೆ ಅವ್ರು ಮೇಡಮ್? ಸರ್ ನಾವು ಮೈಸೂರವ್ರೆ ಸರ್. ಮೈಸೂರವರೇ ನೀವು ಮಿರ್ಚಿ ಪಲಾವ್ ಅಂತ ಹೊಸದಾಗಿ ಇಂಟ್ರೊಡ್ಯೂಸ್ ಕರೆಕ್ಟ್ ಮಾಡ್ತೀವಿ. ಸರ್, ಕರೆಕ್ಟ್. ಹೌದು, ಇದು ಬೇರೆ ಕಡೆ ಎಲ್ಲೂ ಸಿಗಲ್ಲ. ಎಲ್ಲೂ ಸಿಗಲ್ಲ ಸರ್. ನಾವೇ ಮಾಡಿರೋಂಥದ್ದು. ಇದು ನೀವೇ ಒಂದು ಹೊಸದಾಗಿ ಆವಿಷ್ಕಾರ ಮಾಡಿದೀರಾ ಅನ್ಸುತ್ತೆ. ಬ್ರ್ಯಾಂಡ್ ಮಾಡೋಣ ಅಂತ Brand ಮಾಡೋಣ. ನಾವು ಮಿರ್ಚಿ ಅಂದ ತಕ್ಷಣ ಉತ್ತರ ಕರ್ನಾಟಕ ಸೈಡ್ ಏನು ಅಂತ ಸರ್. ಅನ್ಕೊಂಡ್ವಿ. ಉತ್ತರ ಕರ್ನಾಟಕ ನನ್ನ ಹಸ್ಬೆಂಡ್ ಬಂದು ದಾವಣಗೆರೆಯವರು ಸರ್. ಸೊ ಅವ್ರ ಸಪೋರ್ಟ್, ಫ್ಯಾಮಿಲಿ ಸಪೋರ್ಟ್, ನನ್ನ ತಾಯಿ ಕಡೆಯಿಂದ ಎಲ್ಲ ಸಪೋರ್ಟ್ ಇದೆ. ಸೊ ಅದಂಗಾಗಿ ಯಾಕೆ ಅದು ಟ್ರೈ ಮಾಡಬಾರ್ದು. ಸೊ ಮಿರ್ಚಿ ಅಂದ್ರೆ ನಮ್ಗೆ ಗೊತ್ತಿರೋಂಗೆ ಎಲ್ಲರೂ ಉತ್ತರ ಕರ್ನಾಟಕದವರೇ ಇಟ್ಕೋತಾರೆ. ಯಾಕೆ ನಾವು ಆ ಹೆಸರಲ್ಲಿ ಇಟ್ಕೊಂಡು ಈ ನಮ್ಮ ನಾಟಿ ಸ್ಟೈಲಿ ಮೈಸೂರು ಮತ್ತೆ ಆ ಕಡೆ ಮಿಕ್ಸ್ ಮಾಡಿ ಮಾಡಬಾರ್ದು ಅಂತ ಒಂದು ಹೊಸ ಪ್ರಯತ್ನ ಸರ್. ಈಗ ತುಂಬಾ ಜನ ಬಂದು ತಗೋ ತಿಂತಾ ಇದಾರೆ. ಹೌದು ಸರ್. ಏನ್ ಮೇಡಮ್ ಅದು ಮಿರ್ಚಿ ಅಂತಂದ್ರೆ ಜಾಸ್ತಿ ಮೆಣಸಿಗೆ ಹಾಕಿ ಮಾಡಿರ್ತಾರ? ಸರ್ ಇಲ್ಲ ಸರ್, ಹಸಿ ಖಾರ ಸರ್, ಹಸಿ ಖಾರ. ಸೊ ಏನೇನ್ ಐಟಮ್ ಸಿಗುತ್ತೆ ಮೇಡಮ್ ನಿಮ್ಮಲ್ಲಿ? ಸರ್ ನಮ್ಮಲ್ಲಿ ಲಾಲಿಪಾಪ್ ಇದೆ, ಸ್ಪೆಷಲ್ ಮಿರ್ಚಿ ಪಲಾವ್ ಇದೆ. ಸೊ ಇವತ್ತು ಸಂಡೇ, ನೆನ್ನೆನೂ ಅಷ್ಟೇ ಸಂಡೇ ಮತ್ತೆ ಇವತ್ತು ಮಟನ್ ಪಲಾವ್ ಇದೆ ಸರ್. ಸ್ಪೆಷಲ್ ವೈಟ್ ಕಲರ್ ಮಟನ್ ಪಲಾವ್ ಸರ್. ಸೊ ನೀವು ಜನರಲ್ ಆಗಿ ನೋಡಿದ್ರೆ ಮಟನ್ ಅಂದ್ರೆ ರೆಡ್ ಕಲರ್ ಮಾಡ್ತಾರೆ, ಇಲ್ಲ ಗ್ರೀನ್ ಕಲರ್ ಮಾಡ್ತಾರೆ. ಸೊ ನಮ್ಮಲ್ಲಿ ವೈಟ್ ಕಲರ್ ಮಟನ್ ಪಲಾವ್ ಎಲ್ಲ ಹುರಿದು ಮಾಡಿರುವಂತದ್ದು. ಇಷ್ಟು ಕ್ವಾಂಟಿಟಿಯಲ್ಲೂ ಹುರಿದು ಮಾಡುವಂತದ್ದು ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ. ಮನೇಲಿ 2 ಗ್ಲಾಸಿಗೆ ಅಂದ್ರೂ ನಾವು ಹುರಿಯಕ್ಕೆ ಮಾಡಕ್ಕೆ ಬೇಜಾರ್ ಮಾಡ್ಕೋತೀವಿ. ಇಷ್ಟು ಲಾರ್ಜ್ ಕ್ವಾಂಟಿಟಿಲೂ ಖುದ್ದಾಗಿ ನಾನೇ ಇದ್ದು ನಮ್ಮ ಭಟ್ರ ಜೊತೆ ಇದ್ದು ಮಾಡಿಸಿರೋಂಥದ್ದು ಇವತ್ತಿನ ಸ್ಪೆಷಲ್ ಸರ್ ಮಟನ್ ಪಲಾವ್ ಸರ್. ನಮ್ಮಲ್ಲಿ ಲಾಲಿಪಾಪ್, ಚಿಕನ್ ಲೆಗ್, ಸೊ ಪೆಪ್ಪರ್ ಡ್ರೈ, ಚಿಕನ್ ಕಬಾಬ್, ಸೊ ಚಿಕನ್ ಮಿರ್ಚಿ ಪಲಾವ್, ಮಟನ್ ಪಲಾವ್ ಎಲ್ಲ ಸಿಗುತ್ತೆ ಸರ್. ಸ್ಪೆಷಲ್ ಅಂದ್ರೆ ಸರ್ ನಾಟಿ ಕೋಳಿ ಒತ್ತು ಶಾವಿಗೆಗೆ ತುಂಬಾ ಡಿಮಾಂಡ್ ಇದೆ ಸರ್. ನಾಟಿ ಕೋಳಿ ಒತ್ತು ಶಾವಿಗೆ ತುಂಬಾ ಚೆನ್ನಾಗಿದೆ ಸರ್. ಅದು ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಸೊ ಎಲ್ಲ ನಾನು ಜನರಿಗೆ ಏನ್ ಹೇಳ್ತೀನಿ, ತುಂಬಾ ಧನ್ಯವಾದ ಹೇಳ್ತೀನಿ. ಹೀಗಾಗಿ ಬಿಕಾಸ್ ನಾಟಿ ಕೋಳಿ ಒತ್ತು ಶಾವಿಗೆನ ತುಂಬಾ ಇಷ್ಟಪಟ್ಟು ಇಲ್ಲೆಲ್ಲೂ ಇಲ್ಲ, ನಮ್ಮ ಸ್ಟಾಲ್ ಅಲ್ಲಿ ತುಂಬಾ ಆಸೆ ಪಟ್ಟು ಬಂದು ಎಲ್ಲ ತಿಂತಾ ಇದ್ದಾರೆ. ಇದು ತುಂಬಾ ವಿಶೇಷ ಮೇಡಮ್, ನಾಟಿ ಕೋಳಿ ಒತ್ತು ಸಾವಿಗೆ. ಹೌದು ಸರ್, ಹೌದು. ಇದು ನಿಮ್ ಸ್ಟಾಲ್ ಅಲ್ಲಿ ಸಿಗುತ್ತೆ? ಹೌದು, ಹೌದು. ಇದು ಮನೆಯಲ್ಲೇ ಮಾಡುವಂತದ್ದು? ಹೌದು ಸರ್, ಖಂಡಿತ. ಅದು ಮಾಡಕ್ಕೆ ನಿಮ್ಗೆ ಗೊತ್ತು ಸರ್, ಒತ್ತು ಶಾವಿಗೆ ಎಷ್ಟು ಟೈಮ್ ಹಿಡಿಯುತ್ತೆ. ಅದನ್ನ ಮುಂಚೆ 2 hours ಮುಂಚೆಯಿಂದಾನೆ ಪ್ರಿಪೇರ್ ಮಾಡಿ ಹಾಕಿ ಮಾಡುವಂತದ್ದು. ಸೊ ನಾಟಿ ಕೋಳಿ ಒತ್ತು ಶಾವಿಗೆ ತುಂಬಾ ಚೆನ್ನಾಗಿದೆ ಸರ್ ನಮ್ಗೆ ರೆಸ್ಪಾನ್ಸ್. ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಚಿಕನ್ ಪಲಾವ್ ಅನ್ನೋ ಒಂದು ಸ್ಟಾಲ್ ಅಲ್ಲಿ ಬಂದಿದೀವಿ. ಇದು 115. ಈ ಒಂದು ಸ್ಟಾಲ್ ಅಲ್ಲಿ ನಾಟಿ ಕೋಳಿ ಒತ್ತು ಸಾವಿಗೆ ತಗೊಂಡಿದೀವಿ. ಟೇಸ್ಟ್ ಹೇಗಿದೆ ಅಂತ ನೋಡೋಣ. ನಾಟಿ ಕೋಳಿ ಒತ್ತು ಸಾವಿಗೆ ಮಾಡಬೇಕು ಅಂತಂದ್ರೆ ಅದಕ್ಕೆ ಗೊತ್ತಿರೋರು ಮಾತ್ರ ಮಾಡಕ್ ಸಾಧ್ಯ. ನೋಡಿ, ನಾಟಿ ಕೋಳಿ ಜೊತೆಗೆ ಒತ್ತು ಸಾವಿಗೆ ಕೊಟ್ಟಿದ್ದಾರೆ. ಹಾಗೆ ಸಾವಿಗೆ ಹೇಗಿದೆ, ಸಖತ್ತಾಗಿದೆ. ಅಲ್ಟಿಮೇಟ್, ಸಖತ್ತಾಗಿದೆ. ನಾಟಿ ಕೋಳಿ ನೋಡಿ ಹೇಗಿದೆ. ನಾಟಿ ಕೋಳಿ ಪೀಸ್ ಹಾಗೆ ಸೂಪರ್ ಆಗಿದೆ. ನಾಟಿ ಕೋಳಿ ಸಾರು ಜೊತೆಗೆ ಒತ್ತು ಸಾವಿಗೆ ತಿನ್ನೋದ್ರಲ್ಲಿ ಮಜಾನೇ ಮಜಾ. ತುಂಬಾ ಚೆನ್ನಾಗಿದೆ. ನಮ್ಮ ಹೆಸರು ನಿತಿನ್ ಅಂತ ಸರ್. ನಿಮ್ ಸ್ಟಾಲ್ ನೇಮ್ ಏನಂತ? ನಮ್ಮ ಸ್ಟಾಲ್ ನೇಮ್ ನಾಟಿ ಕೋಳಿ ಮಡಕೆ ಬಿರಿಯಾನಿ ಅಂತ. ಮಡಕೆಯಲ್ಲಿ ಬಿರಿಯಾನಿ ಮಾಡೋದು? ಹೌದು ಸರ್, ನಾವು ಮಡಕೆಯಲ್ಲಿ ಬಿರಿಯಾನಿ ಮಾಡಿ ಕೊಡೋದು, ಸರ್ವ್ ಮಾಡುವಂತದ್ದು. ಹೌದು ಸರ್. ಅದೇ ವಿಶೇಷತೆ ಸರ್ ಅದು? ಹೌದು, ನಮ್ಮ ಹತ್ರ ಅದೇ ವಿಶೇಷ. ನಾಟಿ ಕೋಳಿ, ಪ್ಯೂರ್ ನಾಟಿ ಕೋಳಿಲಿ ಮಡಕೆಲೆ ಮಾಡಿ ಸರ್ವ್ ಮಾಡೋದು. ಇಲ್ಲಿ ನಾಟಿ ಕೋಳಿ, ಪ್ಯೂರ್ ನಾಟಿ ಕೋಳಿ ಮಡಕೆ ಬಿರಿಯಾನಿ ಮಡಕೆ ಬಿರಿಯಾನಿ ಮಾಡ್ಕೊಡೋದು. ಅದಲ್ಲದೆ ಏನೇನು ಐಟಮ್ ಸಿಗುತ್ತೆ ಸರ್ ನಿಮ್ಮ ಹತ್ರ? ನಮ್ಮ ಹತ್ರ ಅದು ಬಿಟ್ರೆ ನಾಟಿ ಮಟನ್ ಬಿರಿಯಾನಿ ಸಿಗುತ್ತೆ. ಅದು ಮಡಕೆಲೆ ಮಾಡುವಂತದ್ದು? ಇಲ್ಲ ಸರ್, ಮಾಮೂಲಿ ನಾಟಿ ಮಟನ್ ಬಿರಿಯಾನಿ ಸಿಗುತ್ತೆ. ಹಾಗೂ ಚಿಕನ್ ಕಬಾಬ್ ಇದೆ, ಚಿಕನ್ ಪೆಪ್ಪರ್ ಇದೆ, ಚಿಕನ್ ಚಿಲ್ಲಿ ಇದೆ, ನಾಟಿ ಕ್ರಾಬ್ ಸೂಪ್ ಇದೆ, ಪ್ಯೂರ್ ನಾಟಿ ಕ್ರಾಬ್ ಸೂಪ್ ಇದೆ ಸರ್ ನಮ್ಮ ಹತ್ರ. ಅದು ಬಿಟ್ರೆ ನಾಟಿ ಕಾಲ್ ಸೂಪ್ ಇದೆ. ಇಷ್ಟೆಲ್ಲವೂ ಸಿಗ್ತಾ ಇದೆ ನಿಮ್ಮಲ್ಲಿ? ಹೌದು ಸರ್, ಎಲ್ಲ ಸ್ಪೆಷಲ್ ಅಂತಂದ್ರೆ ಮಡಕೆಯಲ್ಲಿ ಮಾಡುವಂತ ಬಿರಿಯಾನಿ? ಹೌದು, ನಾಟಿ ಕೋಳಿ ಮಡಕೆ ಬಿರಿಯಾನಿ ನಮ್ಮಲ್ಲಿ ಸ್ಪೆಷಲ್. ಡೈಲಿ ಮಡಕೆಲೆ ಮಾಡ್ತೀರಾ? ಡೈಲಿ ಮಡಕೆಲೆ ಮಾಡ್ತೀವಿ ಸರ್. ಸ್ಟಾಲ್ ನಂಬರ್ ಏನ್ ಸರ್ ಇದು? ಸ್ಟಾಲ್ ನಂಬರ್ 121 ಸರ್. 121. ಎಷ್ಟೊತ್ತಿಂದ ಎಷ್ಟೊತ್ತು ಗಂಟೆ ಇರುತ್ತೆ ಸರ್ ಇದು? ಸರ್, ಇದು ಬೆಳಗ್ಗೆ ನಾವು ಸ್ಟಾರ್ಟ್ ಮಾಡೋದು ಬೆಳಗ್ಗೆ 11ರಿಂದ ನೈಟ್ 11 ಗಂಟೆ ಸರ್. 12 hour ಇದ್ದೇ ಇರುತ್ತೆ? ಹೌದು ಸರ್. ಓಕೆ. ಡೈಲಿ ಸಿಗುತ್ತಾ ಸರ್? ಡೈಲಿ ಇರುತ್ತೆ ಸರ್. ಅವರು ಮನೆಯಲ್ಲೆಲ್ಲ ಮಡಕೆಯಲ್ಲೇ ಮಾಡ್ಕೊಡ್ತಿದ್ರು ಹಿಂದೆ. ಆ ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಅದನ್ನ ನಾವು ಸುಮಾರು ಸಲ ಮೈಸೂರು ಆಹಾರ ಮೇಳದಲ್ಲಿ ನೋಡಿದ್ವಿ. ಎಲ್ಲಿ ನೋಡಿದ್ರು ಆ ತರ ಯಾರು ಮಾಡು ಕೊಡ್ತಿರ್ಲಿಲ್ಲ, ಎಲ್ಲೂ ಇರ್ಲಿಲ್ಲ.
ಅದಕ್ಕಾಗಿ ಈ ವರ್ಷ ಫಸ್ಟ್ ಟೈಮ್ ನಾವೇ ಮಾಡಿರೋದು. ಇದೇ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಮಾಡಿರೋದು. ಜನಕ್ಕೆ ತುಂಬಾ ಇಷ್ಟ ಆಗಿದೆ. ನೀವು ಮೂಲ ಎಲ್ಲಿ ಅವರು ಸರ್? ನಾವು ಮೂಲ ಹುಣಸೂರು ಅವರು ಸರ್. ಹುಣಸೂರಿಂದ ಅವರೇ. ಈ ಮಡಿಕೆಗಳೆಲ್ಲ ಎಲ್ಲಿಂದ ತರ್ತೀರಾ ಸರ್? ಸರ್ ಅಡಿಗೆ ಮಾಡೋ ಮಡಿಕೆನ ನಾವು ಇದು ಕೇರಳದಿಂದ ತಂದಿದ್ವಿ. ದೊಡ್ಡ ಮಡಿಕೆಗಳು ಅಡಿಗೆ ಮಾಡೋದಕ್ಕೆ ಕೇರಳದಿಂದ ತಗೊಬರ್ತೀರಾ? ಹೌದು, ಅಡಿಗೆ ಮಾಡೋ ಮಡಿಕೆ ಇದು ಕೇರಳದಿಂದ ತರಿಸಿರೋದು. ಈ ಮಡಿಕೆ ಹೌದು, ಇದು ನಮ್ಮ ಮೈಸೂರದೆ ಮಾಮೂಲಿ ಕರ್ನಾಟಕದ ಮಡಿಕೆನೆ. ಇದು ಸರ್ವ್ ಮಾಡೋದಕ್ಕೆ, ಇದು ಸರ್ವ್ ಮಾಡಕ್ ತಂದಿರೋದು. ಈಗ ನಮ್ಮ ಮೈಸೂರಲ್ಲಿ ಎಲ್ಲೂ ಯಾವ ವರ್ಷನೂ ಯಾರು ಮಾಡಿರ್ಲಿಲ್ಲ. ಅದಕ್ಕೋಸ್ಕರ ನಾವು ಡಿಫ್ರೆಂಟ್ ಆಗಿ ಏನಾದ್ರು ಮಾಡ್ಬೇಕು, ಜನಕ್ಕೋಸ್ಕರ ಏನಾದ್ರು ಕೊಡ್ಬೇಕು ಅನ್ನೋ ಪ್ರಯತ್ನದಲ್ಲಿ ಈ ಸಲ ನಾಟಿ ಕೋಳಿ ಮಡಿಕೆ ಬಿರಿಯಾನಿ ಎಂಬ ಕಾನ್ಫೆಸ್ಟ್ ಇಂದ ಮಾಡಿದೀವಿ. ಜನ ಹೇಗೆ ರಿಸೀವ್ ಮಾಡ್ಕೋತಾ ಇದ್ದಾರೆ ಸರ್? ಪ್ರತಿಯೊಬ್ರು ಇವತ್ತಿಂದ್ರೆ ನಾಳೆ ಫ್ಯಾಮಿಲಿ ಕರ್ಕೊ ಬರ್ತಿದ್ದಾರೆ ಹೊರತು ರಿಪೀಟ್ ಆಯ್ತಿದ್ದಾರೆ. ಪ್ರತಿಯೊಬ್ಬ ಕಸ್ಟಮರ್ ರಿಪೀಟ್ ಆಗಿದ್ದಾರೆ. ಸುಮಾರು ಜನ ದಾರಿ ಹತ್ರ ಬಂದ್ರು ಒಳಗ್ ಬರಕಾಗ್ತಾರೆ, ನಮ್ಮ ಹತ್ರ ಪಾರ್ಸಲ್ ಕೇಳಿ ತಗೊಂಡ್ ಹೋಗಿದ್ದಾರೆ. ಫೋನ್ ಮಾಡಿ ತಗೊಂಡಿದ್ದೀವಿ ಸರ್. ಅಷ್ಟು ಮಟ್ಟಿಗೆ ನಡೀತಿದೆ. ವೀಕ್ಷಕರೇ, ಈ ಬಾರಿಯ ಆಹಾರ ಮೇಳ 2025ರಲ್ಲಿ ಒಂದು ತುಂಬಾ ಪ್ರಸಿದ್ಧಿಯನ್ನು ಹೊಂದಿದ್ದು ಏನು ಅಂತಂದ್ರೆ, ದರ್ಶನ್ ಅವರು ಇದ್ರೆ ನೆಮ್ಮದಿ ಆಗಿರ್ಬೇಕು ಅಂತ ಹೇಳಿ ಒಂದು ಡೈಲಾಗ್ ಇವತ್ತು ಎಲ್ಲಾ ಕಡೆ ಎಲ್ಲ ವಿಭಾಗದಲ್ಲೂ ಟ್ರೆಂಡ್ ಆಗ್ತಾ ಇದೆ. ಅವ್ರದೇ ಅಳಿಮಯ ಆದಂತ, ಅವ್ರ ಅಳಿಮಯ ಇಟ್ಟಿರುವಂತ ನೆಮ್ಮದಿ ಊಟ ಅನ್ನೋ ಒಂದು ಊಟ ನಾನ್ ವೆಜ್ ಅಲ್ಲಿ ತುಂಬಾ ಪ್ರಸಿದ್ಧಿ. ಬಂದವರೆಲ್ಲರೂ ಕೂಡ ಅಲ್ಲಿ ಒಂದು ವಿಸಿಟ್ ಮಾಡ್ತಿದ್ದಾರೆ ನೋಡಿ. ಅಲ್ಲಿ ಕನ್ನಡದ ಒಂದು ಬಾವುಟವನ್ನ ಹಾಕಿ ಅಲ್ಲಿ ದರ್ಶನ್ದು ಒಂದು ಫೋಟೋ ಹಾಕಿ ಯಾವಾಗ್ಲೂ ಹಾರಾಡ್ತಾ ಇರುತ್ತೆ. ಈ ನೆಮ್ಮದಿ ಊಟಕ್ಕಂತೂ ಜನ ಏನ್ ಮುಗಿ ಬೀಳ್ತಿದಾರೋ ಅಂತ ಗೊತ್ತಿಲ್ಲ. ಅವಾಗ ಐಟಮ್ಗಳೇ ಖಾಲಿ ಆಗಿ ಹೋಗ್ತಾ ಇದೆ, ಅಷ್ಟೊಂದು ಜನ ಹೋಗ್ತಿದ್ದಾರೆ. ನಾವು ಇಲ್ಲಿ ಮಾತಾಡ್ಸೋಣ ಅಂತ ಹೋದಾಗ ಅಲ್ಲಿ ತುಂಬಾ ಜನ ಇದ್ದಿದ್ರಿಂದ, ಜೊತೆಗೆ ದರ್ಶನ್ ಅವರ ಅಳಿಮಯ ಇಲ್ಲದೆ ಇರೋದ್ರಿಂದ ಅಲ್ಲಿ ಮಾತಾಡಕ್ ಯಾರು ರೆಡಿ ಇರ್ಲಿಲ್ಲ, ಯಾರು ಇಲ್ಲ. ಹಂಗಾಗಿ ಈಗ ಮಾತಾಡಕ್ ಆಗಲ್ಲ ಅಂತ ಹೇಳಿದ್ರು. ನಾವು ತುಂಬಾ ಹೊತ್ತು ಕಾಯಕ್ ಆಗ್ಲಿಲ್ಲ, ತುಂಬಾ ಜನ ಬರ್ತಿದ್ದ ಅಲ್ಲಿ ಕೊಡಕ್ಕೆ ಆಗ್ತಾ ಇರ್ಲಿಲ್ಲ. ಹಂಗಾಗಿ ಇದೊಂದು ಇದ್ರ ಬಗ್ಗೆ ನಾವು ವಿಡಿಯೋ ಪರಿಪೂರ್ಣವಾಗಿ ಮಾಡಕ್ ಆಗ್ಲಿಲ್ಲ. ಊಟ ಅಂತೂ ತುಂಬಾ ಜನ ಬಂದು ಎಲ್ಲ ಸವಿತಾ ಇದ್ರು. ಅದೇ ರೀತಿ ಈ ಬಾರಿ 2025ನೇ ಆಹಾರ ಮೇಳದಲ್ಲಿ, ದಸರಾ ಆಹಾರ ಮೇಳದಲ್ಲಿ ಇದು 22ನೇ ತಾರೀಕಿಂದ ಹಿಡಿದು ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 5ರವರೆಗೂ ಈ ದಸರಾ ಆಹಾರ ಮೇಳ ಇರುತ್ತಂತೆ. ಅಂದ್ರೆ ದಸರಾ 2ನೇ ತಾರೀಕು ಆಯ್ತು ಅಂತಂದ್ರೆ, 1ನೇ ತಾರೀಕು ಆಯ್ತು ಪೂಜೆ, 2ನೇ ತಾರೀಕು ದಸರಾ ಆಯ್ತು ಅಂತಂದ್ರೆ ಪುರಾ ಆಚೆಗೂ 3 ದಿನ ಆಹಾರ ಮೇಳ ಇರುತ್ತಂತೆ. ಯಾಕೆಂದ್ರೆ ಇನ್ನೂ ಒಂದು ವಾರ ಇದ್ರೂ ಒಳ್ಳೇದು, ಯಾಕೆಂದ್ರೆ ಅಷ್ಟು ಜನ ಬಂದು ತುಂಬಾ ಎಂಜಾಯ್ ಮಾಡ್ತಿದ್ದಾರೆ. ನಾವು ಮಾಡಿದ್ರಲ್ಲಿ ಇದೊಂದು ವಿಶೇಷ ಅನ್ನಿಸ್ತು. ಏನಂತಂದ್ರೆ, ಇದೊಂದು ಫಿಶ್ಗೆ ಸಂಬಂಧಪಟ್ಟಂಗೆ, ಮೀನ್ಗೆ ಸಂಬಂಧಪಟ್ಟಂಗೆ ಎಷ್ಟು ಜನ ಹೋಗ್ತಿದ್ರು ಅಂತಂದ್ರೆ, ಇದನ್ನ ಬಂದು ತುಂಬಾ ಜನ ಬೇರೆ ಬೇರೆ ವೆರೈಟಿ ಫಿಶ್ ಗಳೆಲ್ಲವೂ ಕೂಡ ಇಲ್ಲಿ ಸಿಗ್ತಾ ಇತ್ತು. ಇದನ್ನ ಮಾಡಿರುವಂತವ್ರು ಎಲ್ಲರೂ ಕೂಡ ಓನ್ ಆಗಿ ಮಾಡಿದ್ರು ಕೂಡ ಇದನ್ನ ಒಂದು ಮೀನುಗಾರಿಕೆ ಇಲಾಖೆಯವರೇ ನಡೆಸ್ತಾ ಇರೋದು. ಅಲ್ಲಿ ಬೋರ್ಡ್ ನೋಡಿದ್ವಿ, ಅವ್ರನ್ನು ಕೂಡ ಮಾತಾಡ್ಸುವ ಅಂತ ಹೇಳಿದ್ರೆ ಅವರು ಕೂಡ ಫುಲ್ ಬಿಸಿ. ಯಾಕೆಂದ್ರೆ ಅಲ್ಲಿ ಬರ್ತಾ ಇರೋರಿಗೆ ಕೊಡಕ್ಕೆ ಆಗ್ತಾ ಇಲ್ಲ, ಅಷ್ಟು ಜನ ಬರ್ತಾ ಇದ್ರು. ಇಲ್ಲಿ ಮತ್ಸ್ಯ ದರ್ಶಿನಿ ಅಂತ ಇದೆ ನೋಡಿ, ಈ ಒಂದು ಸ್ಟಾಲ್ ಅಲ್ಲಿ, ಈ ಸ್ಟಾಲ್ ಕೂಡ ತುಂಬಾ ಚೆನ್ನಾಗಿದೆ. ತುಂಬಾ ಜನ ಬಂದವರೆಲ್ಲರೂ ಕೂಡ ಮೀನಿಗೆ ತುಂಬಾ ಮುಗಿ ಬಿದ್ದು ಬರ್ತಿದ್ರು. ಇದು ಕರ್ನಾಟಕ ಮೀನುಗಾರಿಕೆ ಅಭಿವೃದ್ಧಿ ಮಂಡಳಿ ಅಂತ ಒಂದು ಬೋರ್ಡ್ ಇದೆ ನೋಡಿ, ಇಲ್ಲೇ ಇರುವಂತದ್ದು. ನಾವು ಮಾಡಿದಷ್ಟು ವಿಡಿಯೋಗಳಲ್ಲಿ ತುಂಬಾ 99ನೇ ಸ್ಟಾಲ್ ನಿಂದ ಹಿಡಿದು 141ನೇ ಸ್ಟಾಲ್ ವರೆಗೂ ಕೂಡ ನಾನ್ ವೆಜ್ ಐಟಮ್ಗಳಿದೆ. ಅದಷ್ಟು ನಾವು ಕವರ್ ಮಾಡ್ಕೊಳ್ಳೋ ಅನ್ಕೊಂಡ್ವಿ, ಆದ್ರೆ ಒಂದು 10-12 ಮಾತ್ರ ನಾವು ಕವರ್ ಮಾಡಕ್ಕಾಗುತ್ತೆ, ಎಲ್ಲವನ್ನು ಕವರ್ ಮಾಡಕ್ಕಾಗಲಿಲ್ಲ. ಅದರಲ್ಲಿ ತುಂಬಾ ವಿಶೇಷವಾಗಿದ್ದಂತವನ್ನ ನಾವು ಕವರ್ ಮಾಡಿದ್ವಿ. ಇನ್ನು ಕೆಲವೊಂದಷ್ಟು ಇದ್ದವು, ತುಂಬಾ ಟೈಮ್ ಆಗಿದ್ರಿಂದ ಹೋಗಿ ನೋಡಿ ಎಂಜಾಯ್ ಮಾಡಿ ತಿನ್ನಿ.